ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ವಿಶೇಷವಾಗಿ ವಾದಿರಾಜ ಗುರು ಸಾರ್ವಭೌಮರಿಂದ ರಚಿತವಾಗಿರತಕ್ಕಂತಹ ಯುಕ್ತಿಮಲ್ಯಕ ಗ್ರಂಥದ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಹರಿಸಲು ಬಂದಿರುವಂತಹ ಪರಮ ಪೂಜ್ಯ ಅದಮಾರು ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಭಕ್ತ ಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ, ಎಲ್ಲ ಶ್ರೋತೃಗಳಲ್ಲಿ ಒಂದು ವಿನಂತಿ, ಪ್ರವಚನದ ಸಂದರ್ಭದಲ್ಲಿ ತಮ್ಮ ಎಲ್ಲ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಬಿಡಬೇಕು ಅಂತ ದಯವಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಯಾಕೆಂದರೆ ಅದರಿಂದ ಪ್ರವಚನಕ್ಕೆ ತೊಂದರೆ ಆಗ್ತದೆ. ಪ್ರವಚನಕ್ಕೆ ತೊಂದರೆ ಆಗುವಂಥ ಯಾವುದೇ ಚಟುವಟಿಕೆಗಳನ್ನು ದಯವಿಟ್ಟು ಶ್ರೋತೃರಿಂದ ನಡೆಯಬಾರದು ಅಂತ ನಿರೀಕ್ಷಿಸ್ತಾ ಇದ್ದೇವೆ. ದಿನವೂ ಬರುವಂತಹ ಶ್ರೋತೃವೃಂದಕ್ಕೆ ಈ ಮಾತಲ್ಲ, ಹೊಸದಾಗಿ ಶ್ರೋತೃವೃಂದಗಳು ಬರ್ತಾ ಇರ್ತಾರೆ, ಅವರಿಗೆ ಈ ಮಾತು ಅಂತ ಹೇಳ್ತಾ ಪರಮ ಪೂಜ್ಯ ಶ್ರೀಪಾದರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಮ್ಮನ್ನು ಪ್ರವಚನದ ಮೂಲಕ ಅನುಗ್ರಹಿಸಬೇಕು ಅಂತ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜತ್ ಅಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಃ ತೇ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀ ಗುರುಭ್ಯೋ ನಮಃ. ಇಷ್ಟರ ತನಕ ಈ ಯುಕ್ತಿಮಲ್ಲಿಕ ಗ್ರಂಥದ ಮಹತ್ವವನ್ನು ನೋಡಿ ಮುಂದೆ ಇದರಲ್ಲಿ ಹೇಳುವ ವಿಷಯ, ಆರಂಭ ಹೇಗೆ, ಏನನ್ನು ಹೇಳಲಿಕ್ಕೆ ಆರಂಭಿಸ್ತಾರೆ, ಇದೆಲ್ಲ ಈಗ ಯುಕ್ತಿಮಲ್ಲಿಕ ಎನ್ನುವ ಗ್ರಂಥ, ಈ ಮಲ್ಲಿಗೆಗಳು ಇರುವುದಾದರೆ ಭಗವಂತನ ಅಸ್ತಿತ್ವ ಸಾಧನೆಗೋಸ್ಕರ ತಾನೆ. ಯಾವುದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವೋ ಆದರೂ ಉಂಟೋ ಅದು ಉಂಟು ಅಂತ ತಿಳಿಸುವುದಕ್ಕೋಸ್ಕರ ತಾನೆ. ತಿಳಿಸಿ ನಮ್ಮಿಂದ ಸಾಧನೆಯನ್ನು ಮಾಡಿಸುವ ಉದ್ದೇಶ ತಾನೆ ವಾದಿರಾಜರಿಗೆ.
ಹಾಗಾದರೆ ಕಣ್ಣಿಗೆ ಕಾಣಿಸದ್ದು ಕೂಡ ಉಂಟು ಅಂತ ಆಗಬೇಕು, ಖಾತ್ರಿ ಆಗಬೇಕು. ಖಾತ್ರಿ ಮಾಡುವುದು ಹೇಗೆ ಅಂತ, ಅದರ ತೀರ್ಮಾನ ಹೇಗೆ ಅಂತ, ಅದನ್ನು ನಿಶ್ಚಯ ಮಾಡುವುದು ಹೇಗೆ ಅಂತ, ಇಂಥದ್ದೊಂದು ಉಂಟು ಅಂತ ನಿಶ್ಚಯ ಮಾಡುವುದು, ತೀರ್ಮಾನ ಮಾಡುವುದು ಹೇಗೆ ಅಂತ. ಅದಕ್ಕೆ ಹೇಗೆ ಅಂತಂದರೆ, ಕಣ್ಣಿಗೆ ಕಾಣಿಸುವುದಿಲ್ಲ ಅಂತ ಆದ್ರಿಂದಲೇ ಹೀಗೆ ತೋರಿಸಿ ಉಂಟು ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ನೋಡಿದ್ದೆವು. ನ ಪ್ರತ್ಯಕ್ಷಂ ಆ ವಿಷಯದಲ್ಲಿ ಸದ್ಯಕ್ಕೀಗ ನಮ್ಮಿಂದ ಅದು ಮಾಡಬೇಡ, ಇದು ಮಾಡು, ಹೀಗಿರು, ಹಾಗಿರಬೇಡ ಅಂತ ನಮ್ಮಿಂದ ಹೇಳಿಸಬೇಕು ಅಂತಾದರೆ, ನಮ್ಮಿಂದ ಮಾಡಿಸಬೇಕು ಅಂತಾದರೆ, ಅದನ್ನು ನಾವು ಮಾಡದೆ ಇರಬೇಕು ಅಂತಾದರೆ ಅದಕ್ಕೆ ಮೊದಲು ಬೇಕಾದದ್ದು ನಮ್ಮ ಪಂಚಾಂಗದಂತೆ ಇರತಕ್ಕಂಥದ್ದು ಪುಣ್ಯ ಮತ್ತೆ ಪಾಪ ಎನ್ನತಕ್ಕಂಥ ಎರಡು ವಸ್ತುಗಳು. ಆ ಎರಡು ವಸ್ತುಗಳನ್ನು ಮೊದಲು ನಂಬಿದೆವು ಅಂತಂದರೆ, ಎರಡು ವಸ್ತುಗಳು ಉಂಟು ಅಂತಾದರೆ ಆವಾಗ ಏನು ಮಾಡಬೇಕು ಏನು ಮಾಡಬಾರದು ಎನ್ನತಕ್ಕಂಥದ್ದು ನಮ್ಮ ತಲೆಗೆ ಹೋಗುತ್ತೆ. ಮಾಡಬಾರದನ್ನು ಮಾಡಿದರೆ ಏನಾಗುತ್ತೆ ಅನ್ನತಕ್ಕಂಥದ್ದು ನಮ್ಮ ತಲೆಗೆ ಹೋಗುತ್ತೆ. ಆವಾಗ ಅದರಿಂದ ಸ್ವಲ್ಪ ಹಿಂಜರಿಯುವ ವಾತಾವರಣ ನಮ್ಮಲ್ಲಿ ಆಗುತ್ತೆ. ಹಾಗಾದರೆ ಏನಾಗಬೇಕೀಗ? ಪುಣ್ಯ ಪಾಪಗಳ ಬಗ್ಗೆ ಮೊದಲು ತಿಳಿಸಿಕೊಡಬೇಕಲ್ಲ. ಪುಣ್ಯ ಆಗಲಿ ಪಾಪ ಆಗಲಿ ಎರಡೂ ಕೂಡ ಕಾಣಿಸೋಲ್ಲ, ಕಣ್ಣಿಗೆ ಕಾಣಿಸೋಲ್ಲ. ಆದ್ರಿಂದ ನೋಡಿ ತೋರಿಸಿ ಇದು ಪುಣ್ಯ ಇದು ಪಾಪ ಅಂತ ನಮಗೆ ನಿಮಗೆ ಕಾಣಿಸೋಲ್ಲ. ನಮಗೆ ನಿಮಗೆ ತೀರ್ಮಾನ ಮಾಡಲಿಕ್ಕೆ ಕಷ್ಟ, ಗೊತ್ತಾಗುವುದಿಲ್ಲ. ಆದರೆ ಋಷಿಗಳಿಗೆ ಕಾಣಿಸ್ತಿತ್ತು ಅಂತಾರೆ. ಋಷಿಗಳಿಗೂ ಭಗವಂತನಿಗೂ ಹಿರಿಯರೊಂದು ಮಾತು ಹೇಳಿದ್ದುಂಟು, ದೇವರಿಗೆ ಕಾಣಿಸದೆ ಇದ್ದದ್ದು ಅಂತ ಇಲ್ವೇ ಇಲ್ಲ ಅಂತ. ಅದು ಗೊತ್ತು. ನಮಗೆ ಎಷ್ಟೆಲ್ಲ ರೀತಿಯಲ್ಲಿ ಕಾಣಿಸದೆ ಇರಬಹುದು ಒಂದು ವಸ್ತು, ಅದು ಯಾವ ಎಡರು ತಡದ ಅಡೆತಡೆಗಳು ದೇವರಿಗಿಲ್ಲ ಅಂತ ಒಂದು ಮಾತು. ನಮ್ಗೆ ಎಷ್ಟು ರೀತಿಯಿಂದ ವಸ್ತು ಕಾಣಿಸದೆ ಇರಬಹುದು? ಒಂದು ಅಂದ್ರೆ ಈ ವಿಷಯ ಯಾಕೆ ಬಂತು ಅಂತಂದ್ರೆ, ಕೃಷ್ಣ ಒಂದು ಮಾತು ಹೇಳಿದ ಅಂತೆ. ಪಾಂಡವರು ಪಗಡೆ ಆಟಕ್ಕೆ ಹೋಗಿದ್ದಾರೆ. ಪಗಡೆ ಆಟಕ್ಕೆ ವಿದುರ ಕರೀಲಿಕ್ಕೆ ಬರ್ತಾನೆ ಅಂತ ಕೃಷ್ಣನಿಗೆ ಗೊತ್ತಾಗಿತ್ತು. ಆದ್ರಿಂದ ಏನು ಮಾಡಿದ ಕೃಷ್ಣ? ಮೊದಲೇ ಜಾಗ ಖಾಲಿ ಮಾಡಿದ. ಇನ್ನು ನಾನು ಇರುವಾಗಲೇ ವಿದುರ ಬಂದ ಅಂತಂದ್ರೆ ಪಗಡೆ ಆಟ ಆಡ್ಲಿಕ್ಕೆ ನನ್ನಿಂದ ಅಡ್ಡಿ ಆಗುತ್ತೆ ಅಂದ. ಕೃಷ್ಣ ಮೊದಲೇ ಜಾಗ ಖಾಲಿ ಮಾಡಿದ, ಹೋಗಿಬಿಟ್ಟ, ದ್ವಾರಕೆಗೆ ಹೋಗಿಬಿಟ್ಟ ಕೃಷ್ಣ. ಮತ್ತೆ ವಿದುರ ಬಂದ, ಪಾಂಡವರನ್ನು ಪಗಡೆ ಆಟಕ್ಕೆ ಅಂತ ಹೇಳ್ಕೊಂಡು ಹೋದ. ಏನಾಯ್ತು ಅಂತ ಗೊತ್ತು, ಪಾಂಡವರಿಗೆ ವನವಾಸನೂ ಆಯಿತು. ವನವಾಸದಲ್ಲಿ ಪಾಂಡವರಿಗೂ ಹೋಗಿದ ಮೇಲೆ ಕೃಷ್ಣನಿಗೆ ವಿಷಯ ಹೋಯಿತು. ಕೃಷ್ಣ ಕಾಡಿಗೆ ಬಂದ. ಕಾಡಿಗೆ ಬಂದಾಗ ಪಾಂಡವರು ಕೃಷ್ಣನಿಗೆ ಹೀಗೀಗೀಗೀಗೆ ಆಯಿತು ಅಂತ ಹೇಳಿದಾಗ ಕೃಷ್ಣ ಮೊದಲು ಹೇಳಿದ ಮಾತು, ಅಯ್ಯೋ ನನಗೆ ಗೊತ್ತಿದ್ರೆ ತಡೆಯುತ್ತಿದ್ದೆ ಅಂತ. ನನಗೆ ಗೊತ್ತೇ ಆಗಿಲ್ಲ ಹೀಗಾಗುತ್ತೆ ಅಂತ, ಗೊತ್ತಿದ್ರೆ ತಡೆಯುತ್ತಿದ್ದೆ ಅಂತ. ಆವಾಗ ಅಲ್ಲಿ ಜಿಜ್ಞಾಸ ಬಂದದ್ದು. ಆವಾಗ ಅಲ್ಲಿ ಪ್ರಶ್ನೆ, ಓಹೋ ಕೃಷ್ಣನಿಗೂ ಕೂಡ ಗೊತ್ತಾಗದ್ದು ಅಂತ ಉಂಟಾ ಅಂತ ಪ್ರಶ್ನೆ ಬಂದಾಗ ಆಚಾರ್ಯ ಮಧ್ವರು ಅದರ ಸ್ಪಷ್ಟೀಕರಣ ಚೆನ್ನಾಗಿ ಕೊಡ್ತಾರೆ. ಏನು ಎಷ್ಟು ರೀತಿಯಲ್ಲಿ ವಸ್ತು ಕಾಣಿಸದೇ ಇರಬಹುದು ಅಂತಂದ್ರೆ, ನಮಗೆ ನಿಮಗಾಗುವಾಗ ಕುರ್ಚಿಯಲ್ಲಿ ಕೂತಿದ್ದೀರಾ, ಕುರ್ಚಿಯ ಹಿಂಬದಿಯಲ್ಲಿ ಏನುಂಟು ನನ್ಗೆ ಕಾಣಿಸೋಲ್ಲ, ನನ್ನ ಕುರ್ಚಿಯ ಹಿಂಬದಿಯಲ್ಲಿ ಏನುಂಟು ನಿಮ್ಗೆ ಕಾಣಿಸೋಲ್ಲ, ಗೋಡೆ ಆಚೆ ಬದಿಯಲ್ಲಿ ಏನುಂಟು ನಮ್ಗೆ ಕಾಣಿಸೋಲ್ಲ. ಹಾಗಾದ್ರೆ ಇದು ಏನು? ಇದು ಯಾವುದೋ ಒಂದು ವ್ಯವಧಾನ ಇದ್ದದ್ದಕ್ಕೆ ನಮಗೆ ನಿಮಗೆ ವಸ್ತು ಕಾಣಿಸಿಲ್ಲ ಅಲ್ವೋ? ಕೃಷ್ಣನಿಗೆ ಹಾಗಲ್ಲ. ಎಂತಹ ಅಡೆತಡೆನೇ ಇರಲಿ, ಎಂತಹ ವ್ಯವಧಾನನೇ ಇರಲಿ, ವಸ್ತುತಃ ವ್ಯವಧಾನ, ವಸ್ತುತಃ ಅಂದ್ರೆ ಒಂದು ವಸ್ತು ಅಡ್ಡದಲ್ಲಿ ಇದ್ದದ್ದಕ್ಕೆ ಅದರ ಹಿಂದೆ ಏನುಂಟು ಅಂತ ಕಾಣಿಸಲಿಲ್ಲೋ? ಕೃಷ್ಣನಿಗೆ ಆ ಪ್ರಸಂಗ ಇಲ್ಲ. ಹಾಗಾದ್ರೆ ವಸ್ತುತಃ ವ್ಯವಧಾನ, ಕಾಲತಃ ವ್ಯವಧಾನ, ದೇಶತಃ ವ್ಯವಧಾನ, ಸ್ವಭಾವತಃ ವ್ಯವಧಾನ. ಒಂದು ವಸ್ತು ಕಾಣಿಸದೆ ಇರಲಿಕ್ಕೆ 4 ಕಾರಣಗಳನ್ನು ಕೊಡ್ತಾರೆ ಶಾಸ್ತ್ರಕಾರರು. ಈಗ ಒಂದು ಹೇಳಿದೆ, ವಸ್ತುತಃ ವ್ಯವಧಾನ ಅಂದ್ರೇನು? ಆ ಎದುರು ಅಡೆ ತಡೆ ಇದ್ದದ್ದಕ್ಕೆ ಒಳಗಿನಿಂದ ರಕ್ತ ಉಂಟು, ಒಳಗಿದ್ದಂತಹ ರಕ್ತ ಕಾಣಿಸ್ತಿಲ್ಲ. ಯಾಕೆ ಕಾಣಿಸೋದಿಲ್ಲ? ಚರ್ಮ ಎನ್ನತಕ್ಕಂತಹ ತಡೆ ಉಂಟು, ಆದ್ರಿಂದ ಒಳಗಿದ್ದ ರಕ್ತ ಕಾಣಿಸೋಲ್ಲ. ಚರ್ಮ ತೆಗೆದ್ರೆ ಒಳಗಿದ್ದಂತಹ ರಕ್ತ ಕಾಣಿಸುತ್ತೆ. ಹಾಗಾದ್ರೆ ಇದು ಏನು? ಯಾವುದೋ ಒಂದು ಅಡ್ಡಿ ಆತಂಕ ಇದ್ದದ್ದಕ್ಕೆ ನಮಗೆ ಆ ವಸ್ತು ಕಂಡಿಲ್ಲ ಅಲ್ವೋ? ಇನ್ನೂ ಕಾಣಿಸುವುದಿಲ್ಲ. ಯಾವುದು? ಯದ್ಯಪಿ ಅಡ್ಡಿ ಆತಂಕ ಏನಿಲ್ಲ, ಆದ್ರೂ ಕಾಣಿಸೋಲ್ಲ. ಯಾವುದು ಕಾಣಿಸೋಲ್ಲ? ದೂರದಲ್ಲಿ ಉಂಟು, ಬಹಳ ದೂರದಲ್ಲಿ ಉಂಟು, ಮಧ್ಯದಲ್ಲಿ ಏನು ತಡೆನೇ ಇಲ್ಲ, ಆದ್ರೂ ಕಾಣಿಸೋಲ್ಲ. ಯಾಕೆ? ದೂರದಲ್ಲಿದ್ದದ್ದಕ್ಕೆ ವ್ಯವಧಾನ ಭಾರೀ ದೂರದಲ್ಲಿ ಉಂಟಲ್ಲ, ಆದ್ರಿಂದ ಕಾಣಿಸೋಲ್ಲ. ಕೃಷ್ಣ ಹಾಗೆ ಹೇಳಲಿಕ್ಕಿಲ್ಲ ಅಂತೆ. ಅದು ತುಂಬಾ ದೂರದಲ್ಲಿ ನನಗೆ ಕಾಣಿಸಲಿಲ್ಲ ಅಂತ ಕೃಷ್ಣ ಹೇಳುವಂತಿಲ್ಲ. ಗೋಡೆ ಆಚೆ ಬಿದ್ದರೆ ನನಗೆ ಕಾಣಿಸಲಿಲ್ಲ ಅಂತ ಕೃಷ್ಣ ಹೇಳುವಂತಿಲ್ಲ. ಇನ್ನೊಂದು ಕಾಲತಃ ವ್ಯವಧಾನ. ನಮಗೆ ಈಗ ಕಣ್ಣೆದುರಿಗೆ ಏನೋ ಅಡೆತಡೆ ಇಲ್ಲದೆ ವಸ್ತು ಇದ್ದರೆ ನಮಗೆ ಕಾಣಿಸುತ್ತೆ. ನಿನ್ನೆ ವಸ್ತು ಇಲ್ಲಿ ಕೂತಾಗ ಇವತ್ತು ಕಾಣಿಸುತ್ತಾ? ಈಗ ಇಲ್ಲಿ ಕೂತಲ್ಲಿ ನಿನ್ನೆ ವಸ್ತುವನ್ನು ಕಾಣ್ಲಿಕ್ಕಾಗುತ್ತಾ? ಇಲ್ಲ. ಕೃಷ್ಣನಿಗೆ ಅಂದ್ರು ಕಾಲತೋಪಿ ವ್ಯವಧಾನ ಇಲ್ಲ. ಅದು ನಿನ್ನೆ ಇದ್ದದ್ದ ನನಗೆ ಇವತ್ತು ಕಾಣಿಸೋಲ್ಲ ಅಂತ ನಾವು ಹೇಳ್ಬೋದು, ಕೃಷ್ಣ ಹೇಳುವಂತಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ವ್ಯವಧಾನ ಆಯ್ತಲ್ಲ. ಇನ್ನು ಕೊನೆಯದೊಂದು ವ್ಯವಧಾನ ಕಾಣಿಸದಿರಲಿಕ್ಕೆ ಒಂದು ಕಾರಣ ಸ್ವಭಾವತಃ. ಪುಣ್ಯ ಪಾಪಗಳು ಉಂಟಲ್ಲ, ಸಹಜವಾಗಿ ಯದ್ಯಪಿ ನಮಗೆ ನಿಮಗೆ ಇಲ್ಲಿ ಅಡೆತಡೆ ಏನಿಲ್ಲ, ಇರ್ಬೋದು, ಇಲ್ಲೇ ಪುಣ್ಯ ಪಾಪ ಇರ್ಬೋದು, ಆದ್ರೆ ನಮಗೆ ನಿಮಗೆ ಕಾಣಿಸಲ್ಲ. ಯಾಕೆ? ಸಹಜವಾಗಿ ಅವುಗಳಲ್ಲಿ ಕಾಣುವ ಶಕ್ತಿ ಇಲ್ಲ, ಕಾಣಿಸಿಕೊಳ್ಳುವ ಶಕ್ತಿ ಅವುಗಳಲ್ಲಿ ಸಹಜವಾಗಿಲ್ಲ ಅಲ್ಲ, ಆದ್ರಿಂದ ಕಾಣಿಸುವುದಿಲ್ಲ ಅಲ್ಲ. ಕೃಷ್ಣನ ಮಟ್ಟಿಗೆ ಹಾಗಿಲ್ಲ ಅಂತಾರೆ.
ಅದು ಎಷ್ಟೇ ಸಹಜ ಆಗಲಿ ಏನೇ ಆಗಲಿ ಆ ಪ್ರತಿಯೊಂದು ವಸ್ತುವನ್ನು ಕಾಣತಕ್ಕಂತಹ ತಾಕತ್ತು ಕೃಷ್ಣನಿಗೆ ಉಂಟು ಅಂತ ಶಾಸ್ತ್ರಕಾರರು. ಅದಂತೂ ನಮಗೆ ನಿಮಗೆ ಈ ದಿವಸ ಪುಣ್ಯವನ್ನಾಗ್ಲಿ ಪಾಪವನ್ನಾಗ್ಲಿ ನಿಮ್ಮ ಕಣ್ಣಿನಿಂದ ನಾವು ನೋಡಿ ಇದು ಪುಣ್ಯ ಇದು ಪಾಪ, ಹೀಗೆ ಮಾಡಿದ್ರೆ ಪುಣ್ಯ ಹೀಗೆ ಮಾಡಿದ್ರೆ ಪಾಪ ಅಂತ ನಾವು ನೀವು ತೋರಿಸಿ ನೋಡಿಸಿ, ನೋಡು ಹೇಗೆ ಮಾಡಿದ್ಯಾ ಈಗೋ ನಿನಗಿಷ್ಟು ಪುಣ್ಯ ಅಂತ ತೆಗೆದುಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗು. ಇದು ಪುಣ್ಯ ಇದು ಪಾಪ ಅಂತ ನಾವು ನೋಡುವ ಮೂಲಕ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ಮಾಡೋಣ? ಅದಕ್ಕಂದ್ರು ಲಾಜಿಕ್ಕಿನ ಮೂಲಕ ಮಾಡೋಣ ಅಂತಂದ್ರು. ಪುಣ್ಯ ಪಾಪದ ಬಗ್ಗೆ ತರ್ಕದ ಮೂಲಕ ಮಾಡೋಣ. ಅದಕ್ಕೆ ಹಿರಿಯರಂದ್ರು, ಮಹಾರಾಯ ತರ್ಕದ ಮೂಲಕ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆ ಅಂತಂದ್ರೆ ಏನೂ ಮಾಡ್ಲಿಕ್ಕೆ ಬರುವುದರಿಂದ ಅಂತ ಒಂದು ಉತ್ತರ ಕೊಟ್ಟರು. ಕಾಮಾಚ್ಚ ನ ಅನುಮಾನಾಪೇಕ್ಷ, ಖುಷಿ ಬಂದಂತೆ. ನಿಮ್ಗೆ ಉದಾಹರಣೆ ಕೊಡೋದು ಅಂತಾದ್ರೆ ವಾದಿರಾಜರು ತುಂಬಾ ಉದಾಹರಣೆ ಕೊಡ್ತಾರೆ. ಅಂದ್ರೆ ಬರೇ ಲಾಜಿಕ್ಕಿನಿಂದ ಏನನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಆಗುವುದಿಲ್ವೋ? ಲಾಜಿಕ್ಕಿನಿಂದ ತರ್ಕದಿಂದ ಸಾಧಿಸಲಿಕ್ಕೆ ಬರುವುದಿಲ್ವೋ? ಬರುತ್ತೆ, ಮಾತ್ರ ಅದಕ್ಕೆ ಯಾವುದ್ರದ್ದಾದ್ರೂ ಬೆನ್ನೆಲುಬು ಬೇಕು, ಯಾವುದ್ರದ್ದಾದ್ರೂ ಹಿನ್ನೆಲೆ ಬೇಕು. ನಿಮ್ಗೆ ಒಂದು ಉದಾಹರಣೆ ತುಂಬಾ ಸಲ ಹೇಳಿದ್ದುಂಟು. ಇಲ್ಲೇ ಕೂತಿದ್ದೇವೆ, ದೂರದಲ್ಲಿ ಹೊಗೆ ಕಂಡಿತಲ್ಲ, ಹೊಗೆ ಕಂಡಾಗ ನಾವು ತಕ್ಷಣ ಏನಂತೇವೆ ಅಂತ, ಅಲ್ಲಿ ಬೆಂಕಿ ಬಿತ್ತು ನೋಡಿ ಅಂತೇವೆ. ಅಲ್ಲಿ ಹೋಗಿ ನೋಡಿದಾಗ ಬೆಂಕಿ ಬಿದ್ದಿದೆ. ನಾವು ಇಲ್ಲಿ ಕೂತು ನೋಡಿದ್ದೇನನ್ನು? ಹೊಗೆಯನ್ನು. ಕೂತು ಹೇಳಿದ್ದೇನು? ಅಲ್ಲಿ ಬೆಂಕಿ ಬಿದ್ದಿದೆ ಅಂತ. ನೋಡಿದ್ದು ಒಂದನ್ನು, ಹೇಳಿದ್ದು ಮತ್ತೊಂದನ್ನು. ಒಂದು ಪುಟ್ಟ ಮಗು ಬಂತು, ನಾವು ಕೋಣೆಯಲ್ಲಿ ಕೂತಿದ್ದೇವೆ ಅಂತ ಭಾವಿಸೋಣ. ಅಲ್ಲೇ ಒಂದು ಹೊರಗಿನಿಂದ ಬಾಗಿಲೊಂದು ಪುಟ್ಟ ಮಗು ಬಂತು. ಆವಾಗ ತಕ್ಷಣ ಏನಂತೇವೆ? ಅಲ್ಲಿ ಹೊರಗಿನಿಂದ ಯಾರೋ ದಂಪತಿಗಳು ಬಂದಿದ್ದಾರೆ ಕಾಣುತ್ತೆ, ಕರ್ಕೊಂಡು ಬನ್ನಿ ಅಂತೇವೆ. ನೋಡಿದ್ದು ಪುಟ್ಟ ಮಗುವನ್ನು, ಹೇಳಿದ್ದು ದಂಪತಿಗಳು ಬಂದಿದ್ದಾರೆ ಅಂತ. ನೋಡಿದ್ದು ಹೊಗೆಯನ್ನು, ಹೇಳಿದ್ದು ಬೆಂಕಿ ಉಂಟು ಅಂತ. ಇದು ಲಾಜಿಕ್, ಈ ತರ್ಕ ಸರಿ ಉಂಟು. ಹೊಗೆ ನೋಡಿದ ಕೂಡಲೇ ಬೆಂಕಿ ಉಂಟು ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗುತ್ತೆ. ಅಲ್ಲಿ ಬೆಟ್ಟದಲ್ಲಿ ಬೆಂಕಿ ಇದೆ, ಯಾಕೆ? ಹೊಗೆ ಇದ್ದದ್ರಿಂದ ಅಂತ ಹೇಳಲಿಕ್ಕೆ ಆಗುತ್ತೆ. ಯಾಕೆ ಹೇಳಲಿಕ್ಕೆ ಆಗುತ್ತೆ ಗೊತ್ತಾ? ಇದರ ಹಿನ್ನೆಲೆಯಾಗಿ ಪ್ರತ್ಯಕ್ಷದ ಬೆಂಗಾವಲು ಉಂಟು. ಏನರ್ಥ? ನಾವು ತುಂಬ ಕಡೆಗಳಲ್ಲಿ ಹೊಗೆ ಇದ್ದಲ್ಲೆಲ್ಲ ಬೆಂಕಿಯನ್ನು ನೋಡಿದ್ದೇವೆ. ಎಚ್ಚರಿಕೆ, ಹೊಗೆ ಇದ್ದಲ್ಲೆಲ್ಲ ಬೆಂಕಿಯನ್ನು ನೋಡಿದ್ದು ಇನ್ನು ಹೇಗಾದ್ರೂ ಆಗುತ್ತೆ ಅಂತೇಳಿ ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಉಂಟು ಅಂತ ತೀರ್ಮಾನ ಮಾಡಬಾರದು. ಅದು ನಮ್ಮಲ್ಲಿ ಮಾತ್ರ. ಅವ ಇದ್ದಲ್ಲಿ ಇವ ಇದ್ರೆ, ಇವ ಇದ್ದಲ್ಲಿ ಅವ ಇದ್ದಾನೆ ಅಂತ ಅದು ಲೋಕದಲ್ಲಿ ನಿಮ್ಮ ಬಗ್ಗೆ ನಡೆದೀತು. ಆದ್ರೆ ಶಾಸ್ತ್ರದಲ್ಲಿ ನಡೆಯುವುದಿಲ್ಲ ಅಂತಾರೆ. ಹೌದಾ? ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಉಂಟು ಅಂತ ಹೇಳ್ಬೋದಲ್ವಾ? ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಉಂಟು ಅಂತ ಹೇಳ್ಬೋದಾ? ಅಂತಂದ್ರೆ ಯಾರು? ಸ್ವಲ್ಪ ಆಲೋಚನೆ ಮಾಡೋಣ. ಕಬ್ಬಿಣವನ್ನು ಕಾಸೋಣ, ಕಬ್ಬಿಣ ಕಾಯಿಲಿ, ಚೆನ್ನಾಗಿ ಕಾಸೋಣ, ಕಬ್ಬಿಣ ಕೆಂಪಾಗಲಿ, ಬೆಂಕಿ ಉಂಟಲ್ಲ ಕಬ್ಬಿಣದಲ್ಲಿ? ಹೊಗೆ ಉಂಟಾ? ಹಾಗಾದ್ರೆ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಉಂಟು, ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇಲ್ಲ. ಆದ್ರಿಂದ ಬೆಂಕಿಯನ್ನು ನೋಡಿದ ಕ್ಷಣಕ್ಕೆ ಹೊಗೆ ಉಂಟು ಅಂತ ತೀರ್ಮಾನ ಮಾಡಬಾರದು, ಹೊಗೆಯನ್ನು ನೋಡಿದ ಕ್ಷಣಕ್ಕೆ ಬೆಂಕಿ ಉಂಟು ಅಂತ ತೀರ್ಮಾನ ಮಾಡಬೇಕಲ್ವೋ? ಇದು ಒಳ್ಳೆಯ ತರ್ಕ. ಯಾಕೆ? ನಾವು ತುಂಬ ಕಡೆಗಳಲ್ಲಿ ನೋಡಿದ್ದೇವೆ. ಮೊದಲು ಎಲ್ಲೆಲ್ಲಿ ಹೊಗೆ ಉಂಟೋ ಅಲ್ಲೆಲ್ಲ ಬೆಂಕಿಯನ್ನು ನಾವು ನೋಡಿದ್ದಕ್ಕೆ, ತುಂಬ ಕಡೆಗಳಲ್ಲಿ ನೋಡಿದ್ದಕ್ಕೆ ಇಲ್ಲಿ ಈಗ ಕೂತುಕೊಂಡು ಹೊಗೆಯನ್ನು ಮಾತ್ರ ನೋಡಿ ಅಲ್ಲಿ ಬೆಂಕಿ ಉಂಟು ಅಂತ ತೀರ್ಮಾನ ಮಾಡಿದೆವು. ಹಾಗಾದ್ರೆ ಹೊಗೆಯನ್ನು ನೋಡಿ ಬೆಂಕಿ ಉಂಟು ಅಂತ ತೀರ್ಮಾನಕ್ಕೆ ಬರಬೇಕಾದ್ರೆ ಮೊದಲು ನಮ್ಮ ಕಣ್ಣಿನಿಂದ ನಾವು ಬಹಳಷ್ಟು ಕಡೆಗಳಲ್ಲಿ ಹೊಗೆ ಇದ್ದಲ್ಲೆಲ್ಲ ಬೆಂಕಿಯನ್ನು ಕಂಡ್ರೆ ಮಾತ್ರ ನಮಗೆ ಹೊಗೆಯನ್ನು ನೋಡಿ, ಮತ್ತೆಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಹೊಗೆಯನ್ನು ನೋಡಿ ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರುತ್ತಲ್ಲ. ಪುಕ್ಕಟೆಯಾಗಿ ಪ್ರತ್ಯಕ್ಷದ ಬೆಂಗಾವಲು ಇಲ್ಲದೆ ಲಾಜಿಕ್ ಇಲ್ಲ, ತರ್ಕ ಕೆಲಸ ಮಾಡೋಲ್ಲ. ಪ್ರತ್ಯಕ್ಷದ ಬೆಂಗಾವಲಿಲ್ಲದೆ ತರ್ಕ ಕೆಲಸ ಮಾಡುವುದಾದ್ರೆ ವಾದಿರಾಜರು ಭಾರಿ ಹೇಳ್ತಾರೆ. ಏನು ಗೊತ್ತಾ? ವಾದಿರಾಜರದ್ದು ಬೇರೆ ಉಂಟು, ಅವರು ತಮಾಷೆಯಲ್ಲೇ ಹೇಳ್ತಾರೆ. ನಾನು ಅದಕ್ಕೆ ಒಂಚೂರು ಇನ್ನು ಕೆಳಮಟ್ಟದ ತಮಾಷೆಯಲ್ಲಿ ಹೇಳ್ತೇನೆ. ಅಮ್ಮ ಗೊತ್ತಲ್ಲ, ಏನು ಕರು ಹಾಕ್ತಾಳೆ ಅಂತ ಹೇಳೋದು. ಹೇಳ್ಬೋದೋ ಕೂಡುದೋ ಅಂತ. ನಮ್ಮಲ್ಲಿ ಈಗಲೂ ಕೂಡ ತುಳುವಿನಲ್ಲಿ ಎಲ್ಲ ಕೆಲವು ಚಾಲ್ತಿ ಉಂಟು. ಗೊತ್ತಿಲ್ಲದವ್ರು ಏನು ಹೇಳ್ತೇವೆ ಗೊತ್ತಾ? ಹಡಿದ್ರು ಅಂತ ಸುದ್ದಿ ಬಂತು ತುಳುವಿನಲ್ಲಿ. ಆವಾಗ ಕೂಡಲೇ ಕೇಳ್ತಾರೆ ಮಗು ಏನು ಅಂತ ತುಳುವಿನಲ್ಲಿ, ಏನು ಹೇಳಬೇಕು ಅಂತ. ನಮ್ಮಲ್ಲಿ ಶೂದ್ರ ತುಳು ಬ್ರಾಹ್ಮಣ ತುಳು ಅಂತ ಎರಡುಂಟು. ಶೂದ್ರ ತುಳು ಅಂತಾದರೆ ಎಲ್ಲ ಕಡೆಯೂ ಒಂದೇ, ಬ್ರಾಹ್ಮಣ ತುಳುವಿನಾದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬ್ರಾಹ್ಮಣ ತುಳಿನಲ್ಲಿ ಮಗು ಏನು ಅಂತ ಕೇಳಿದರೆ, ಬಾಲೆ ಜಾದು ಅಂತ ಕೇಳಿದರೆ ಏನು ಹೇಳಬೇಕು? ಪೊಣ್ಣು ಅಂತ ಹೇಳಬೇಕು, ಜೋವು ಅಂತ ಹೇಳಬೇಕಂತ. ಅರ್ಥ ಆಯಿತು ಇಲ್ಲೋ ಗೊತ್ತಿಲ್ಲ.
ಆಣು ಅಂತ ಹೇಳಬೇಕು ಮಾಣಿ ಅಂತ ಹೇಳಬೇಕು ಅಂತ. ಬ್ರಾಹ್ಮಣ ತುಳುವಿನಲ್ಲಿ ನಾವು ಆಣು ಅಂತ ಹೇಳೋದು ಯಾವಾಗ ಅಂತಂದ್ರೆ ಹಟ್ಟಿಯಲ್ಲಿ ಕರು ಹಾಕಿದಾಗ ಮಾತ್ರ ಆಣು ಅಥವಾ ಪೊಂಡು ಅಂತ ಹೇಳೋದು. ಮನೆಯೊಳಗೆ ಕರು ಹಾಕಿದ್ರೆ ಅಥವಾ ಜೇವ್ ಅಥವಾ ಮಾಣಿ ಅಂತ ಹೀಗೆ ಹೇಳಬೇಕು. ಅಕಸ್ಮಾತ್ ಏನಾದ್ರೂ ಹೇಳಿಬಿಟ್ರೆ ಏನೋ ಬೈದು ಬಿಡ್ತಾರೆ. ಹೇಳೋದೇನು ಅಮ್ಮ ಏನು ಕರು ಹಾಕ್ತಾಳೆ ಎಲ್ಲ ಯಾಕೆ ಅಂತವ ಕೇಳಿದ. ನಾನು ಹೇಳಿದೆ ಅಮ್ಮ ಕರು ಹಾಕ್ತಾಳೆ ಅಂತ ನಾನು ಹೇಳಿದೆ. ಯಾಕೆ ಅಂತವ ಕೇಳಿದ. ನಾನೇನಂದೇನೆ ಗೊತ್ತಾ, ಹೆಣ್ಣಾದ್ರಿಂದ ಅಂತಂದೆ. ಆವಾಗ ನಿಮ್ಮ ತಲೆಯಲ್ಲಿ ಓಡುತ್ತಾ ಅದೇನು ಹೆಣ್ಣಾದ್ರೆಲ್ಲ ಕರು ಹಾಕಬೇಕಾ ಅಂತ ನಿಮ್ಮ ತಲೆಯಲ್ಲಿ ಓಡುತ್ತಾ? ನಾನಂತೇನೆ ನಮ್ಮ ಹಟ್ಟಿಯಲ್ಲಿ ಹೆಣ್ಣು ಇದೆ, ಅದು ಕರು ಹಾಕುತ್ತೆ, ಆದ್ರಿಂದ ಮನೆಯೊಳಗಿದ್ದದಳು ಕೂಡ ಹೆಣ್ಣಾದ್ರಿಂದ ಕರು ಹಾಕ್ತಾಳೆ ಅಂತ. ಏನ್ ಮಾಡ್ತೀರಾ ಇದಕ್ಕೆ? ಇದನ್ನು ಸರಿ ಅಂತ ಹೇಳ್ತೀರಾ ತಪ್ಪು ಅಂತ ಹೇಳ್ತೀರಾ? ಅಮ್ಮ ಎಲ್ಲಿಯಾದ್ರೂ ಕರು ಹಾಕುವುದು ಅಂತುಂಟ? ಹಟ್ಟಿಯಲ್ಲಿ ಕರು ಹಾಕಿದ್ದು ಹೆಣ್ಣೆ ಅಲ್ವಾ? ಆದ್ರೆ ಹಟ್ಟಿಯಲ್ಲಿದ್ದಂತಹ ಹೆಣ್ಣು ಕರು ಹಾಕುವುದು ಅಂತಾದ್ರೆ, ಮನೆಯ ಹೊರಗೆ ಹಟ್ಟಿಯಲ್ಲಿ ಕಟ್ಟಿದ್ದು ಕರು ಹಾಕಬಹುದು ಅಂತಾದ್ರೆ, ಮನೆಯೊಳಗೆ ಕಟ್ಟಿದಂತಹ ಹೆಣ್ಣು ಕರು ಯಾಕೆ ಹಾಕಬಾರದು ಅಂತ ಒಬ್ಬ ಲಾಜಿಕ್ ಶುರು ಮಾಡಿದ್ರೆ ಇದಕ್ಕೆ ಏನ್ ಅರ್ಥ? ಏನ್ ಮಾಡ್ತೀರಾ? ಮೊಲಕ್ಕೆ ಕೋಡು ಉಂಟು, ಯಾಕೆ? ಪ್ರಾಣಿ ಆದ್ದರಿಂದ. ಏನು ಪ್ರಾಣಿ ಆದ್ರೆ ಕೋಡಿರ್ಬೇಕಾ ಅಂತ ಕೇಳಿದ. ಕೋಣಕ್ಕಿಲ್ವಾ ಅಂತಂದ. ಈಗ ಏನ್ ಮಾಡಬೇಕು ಅಂತ. ಸರಿ, ಇದು ನನ್ನ ಮಾತು ಸರಿ ಉಂಟೋ ತಪ್ಪು ಅಂತ. ನನ್ನ ಮಾತು ಸರಿಯೋ ತಪ್ಪು ಅಂತ. ಕೋಣಕ್ಕೆ ಕೋಡು ಉಂಟಾ? ಉಂಟು. ಯಾಕೆ? ಅದೊಂದು ಪ್ರಾಣಿ ಅಲ್ವಾ? ಪ್ರಾಣಿ ಆದ್ರಿಂದಲ್ವ ಅದಕ್ಕೆ ಕೋಡು. ಅದೇ ಮೊಲವು ಕೂಡ ಒಂದು ಪ್ರಾಣಿ ಅಲ್ವಾ? ಕುದುರೆಯು ಕೂಡ ಒಂದು ಪ್ರಾಣಿ ಅಲ್ವಾ? ಅದಕ್ಕೂ ಕೂಡ ಕೋಡು ಇರಲಿ. ಈ ಲಾಜಿಕ್ ಅನ್ನು ಸರಿ ತಪ್ತೀರಾ? ನೀವು ಹೇಳ್ಬೋದು ಅರ್ಧ ಸರಿ ಅರ್ಧ ತಪ್ಪು ಅಂತ ಏನೋ ಹೇಳಲಿಕ್ಕೆ ಶುರು ಮಾಡ್ಬೋದು ನೀವು. ಅಂತ ಒಟ್ಟಿಗೆ ಹಾಗಾದ್ರೆ ಬರೇ ಲಾಜಿಕ್ ಅನ್ನು ಹಿಡ್ಕೊಂಡು ಹೋದ್ರೆ ಮೊಲಕ್ಕೂ ಕೋಡು ಒಪ್ಪಬೇಕಾದೀತಲ್ವೋ? ಕೋಣಕ್ಕೆ ಕೋಡು ಒಪ್ಪಲಿಲ್ವಾ ನೀವು? ಕೋಣ ಪ್ರಾಣಿ ಆದ್ರೆ ಅದಕ್ಕೆ ಕೋಡು ಒಪ್ಪಲಿಲ್ವಾ? ಕೋಣ ಪ್ರಾಣಿ ಆದ್ರೆ ಅದಕ್ಕೆ ಕೋಡು ಒಪ್ಪುದಾದ್ರೆ ಮೊಲ ಪ್ರಾಣಿ ಆದ್ರೆ ಅದಕ್ಕೆ ಯಾಕೆ ಕೋಡು ಒಪ್ಪಬಾರ್ದು? ಮನುಷ್ಯನು ಕೂಡ ಒಂದು ಪ್ರಾಣಿ ಅಲ್ವಾ? ಯಾಕೆ? ಪ್ರಾಣ ಉಳ್ಳದ್ದು ಪ್ರಾಣಿಗಳು. ಹಟ್ಟಿಯಲ್ಲಿ ಕಟ್ಟಿದ ಅದಕ್ಕೂ ಪ್ರಾಣ ಉಂಟು, ಅದು ಪ್ರಾಣಿ. ಇವನಲ್ಲಿ ಪ್ರಾಣ ಉಂಟು, ಇದು ಪ್ರಾಣಿ. ಹಟ್ಟಿಯಲ್ಲಿ ಕಟ್ಟಿದ್ದಕ್ಕೆ ಆ ಕಡೆಗೆ ಕೋಡು ಉಂಟಂತೆ, ಇವನಿಗೆ ಯಾಕೆ ಕೋಡು ಇರಬಾರ್ದು ಅಂತ ಹೀಗೆಲ್ಲ ಹೇಳಿಬಿಟ್ರೆ ಇದಕ್ಕೆ ಏನಂತಾರೆ ಗೊತ್ತಾ? ಶುಷ್ಕ ತರ್ಕ ಅಂತಾರೆ. ಯಾಕೆ? ಇದಕ್ಕೆ ಬೆಂಗಾವಲಾಗಿ ಎಂಥದೂ ಇಲ್ಲ. ನಾವು ನೋಡಿದ್ದುಂಟ ಎಲ್ಲಿಯಾದ್ರೂ ಕೆಲವು ಮನುಷ್ಯರಿಗೆ ಬೇರೆ ಕಡೆಗೆ ನಾವೇನಾದ್ರೂ ಕೋಡುವನ್ನು ನೋಡಿದ್ರೆ ಇಲ್ಲಿಗ ಬಂದು ಇಲ್ಲಿ ಕೂತವರಿಗೆಲ್ಲ ಆ ಕೋಡು ಮೂಡುತ್ತೆ ಅಂತ ಏನಾದ್ರೂ ಹೇಳ್ಬೋದಿತ್ತು. ಅಂದ್ರೆ ಸುಮ್ಮನೆ ತರ್ಕ, ಯಾವುದರ ಪ್ರತ್ಯಕ್ಷದ ಹಿನ್ನೆಲುಬು ಇಲ್ಲದೆ ಬೆನ್ನೆಲುಬು ಇಲ್ಲದೆ ಬರೇ ನಾವು ಲಾಜಿಕ್ಕಿನ ಮೂಲಕ ಹೇಳ್ತಾ ಹೋದ್ರೆ ಏನನ್ನೂ ಹೇಳಿಕೊಂಡು ಹೋಗ್ಬೋದು. ನೀವು ತಪ್ಪು ಅಂತ ಹೇಳಲಿಕ್ಕೆ ಬರೋಲ್ಲ. ಆದ್ರಿಂದ ಹಿರಿಯರಂದ್ರು ಬರೇ ತರ್ಕದಿಂದ ಏನನ್ನೂ ತೀರ್ಮಾನ ಮಾಡಬೇಡ. ಯಾಕೆ ಅಂತಂದ್ರೆ ತರ್ಕದಿಂದ ಏನು ಬೇಕಾದ್ರೂ ಹೇಳಬಹುದು. ಆದ್ದರಿಂದ ಅವರ ಹತ್ರ ಏನು ಕೇಳಬೇಡ, ಅವರು ಏನು ಹೇಳಿದ್ರು ಒಪ್ಪಬೇಡ. ಯಾಕೆ? ಅವರು ಏನು ಹೇಳಿದ್ದಕ್ಕೂ ಸೈ ಅಂತಾರೆ, ಏನು ಹೇಳಿದ್ದಕ್ಕೂ ಅವರು ಆಯಿತು ಅಂತಾರೆ. ಆದ್ರಿಂದ ಅವ್ರು ಏನು ಹೇಳಿದ್ದನ್ನು ಮಾಡಬೇಡ, ಅವ್ರು ಏನು ಹೇಳಿದ್ದನ್ನು ಒಪ್ಪಬೇಡ. ಯಾಕೆ? ಹೇಳಿದ್ದಕ್ಕೆಲ್ಲ ಆಯ್ತು 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 ಅಂತಲೇ ಹೇಳುವವರಿದ್ರೆ ಅವರ ಹತ್ರ ನಾವು ಕೇಳಿ ಅವರು ಹೇಳಿದ್ದನ್ನು ಮಾಡ್ಲಿಕ್ಕೆ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ ಅವ್ರ ಹತ್ರ ಕೇಳಬೇಡಪ್ಪ, ಅವರು ಏನು ಹೇಳಿದ್ರು ಆಯ್ತು 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 ಅಂತಲೇ ಅಂತ ಇರ್ತಾರೆ. ಆದ್ರಿಂದ ಅವ್ರ ಹತ್ರ ಕೇಳಬೇಡ ಅಂತೇಳಿ. ಹಾಗಾಗಿ ಅದೇ ರೀತಿಯಲ್ಲಿ ತರ್ಕದಿಂದ ಏನೂ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ತರ್ಕದಿಂದ ಏನು ಬೇಕಾದ್ರೂ ಹೇಳಬಹುದಾದ್ದರಿಂದ ಅಂತ. ವಾದಿರಾಜ ಶ್ರೀಪಾದರ ಧಾಟಿಯಲ್ಲೇ ಮಾತಾಡೋದಾದ್ರೆ ಸ್ವಲ್ಪ ಅವರು ವೈದಿಕದ ಹಿನ್ನೆಲೆಯಲ್ಲಿ ಕೊಡ್ತಾರೆ. ಅದನ್ನು ಅವರು ಹೇಳಿದ್ದನ್ನು ನಾನು ಇಲ್ಲಿ ಹೇಳ್ತಾ ಇರ್ತೇನೆ. ಏನು ಗೊತ್ತಾ? ನಾವು ಜಪ ಮಾಡೋದುಂಟಲ್ಲ, ಜಪ ಅಂದ್ರೆ ಏನು ಹೇಳಿ? ಹೇಳಿದ ಮಂತ್ರವನ್ನೇ ಹೇಳುವುದಲ್ವಾ? ಹೇಳಿದ್ದನ್ನೇ ಹೇಳೋದು. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ. ಹೇಳಿದ್ದನ್ನೇ ಹೇಳುವುದು, ಹೇಳಿದ್ದನ್ನೇ ಹೇಳುವುದು, ಹೇಳಿದ್ದನ್ನೇ ಹೇಳುವುದು. ನಾನೀಗ ಇಲ್ಲಿ ಹೇಳಿದ್ದನ್ನೇ ಹೇಳ್ತಾ ಕೂತ್ರೆ ನೀವೇನಂತೀರಿ? ಇದು ದೋಷ ಅಂತಂತೀರಾ? ಏನು ಸ್ವಾಮಿಗಳು ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ, ಸ್ವಾಮಿ ಮುಂದುವರೀರಿ 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 ಅಲ್ವೋ? ಹಾಗಾದ್ರೆ ಹೇಳಿದ್ದನ್ನೇ ಹೇಳುವುದು ದೋಷ ಅಲ್ವಾ? ನಾನಿಲ್ಲಿ ಉಪನ್ಯಾಸದಲ್ಲಿ ಹೇಳಿದ್ದನ್ನೇ ಶಬ್ದವನ್ನು ಹೇಳ್ತಾ ಕೂತ್ರೆ, ಅದನ್ನೇ ನಾನು ಪುನಃ 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 ಹೇಳ್ತಾ ಕೂತ್ರೆ ನೀವೇನಂತೀರಿ? ಸ್ವಾಮಿಗಳಲ್ಲಿ ದೋಷ ಉಂಟು, ಹೇಳಿದ್ದನ್ನೇ ಹೇಳ್ತಾರೆ. ಓ, ಹಾಗಾದ್ರೆ ಹೇಳಿದ್ದನ್ನೇ ಹೇಳುವುದು ದೋಷ, ಆದ್ದರಿಂದ ಹೇಳಿದ್ದನ್ನೇ ಹೇಳಬಾರ್ದು. ಆದ್ರಿಂದ ಗಾಯತ್ರಿ ಇನ್ನು ಮುಂದೆ ಒಂದೇ ಸಲ ಹೇಳುವುದು. ಯಾಕೆ? ಹೇಳಿದ್ದನ್ನೇ ಹೇಳುವುದು. ಏನೋ ತೀರ್ಮಾನ ಮಾಡುವುದಾ? ಹೀಗೇನು ತೀರ್ಮಾನ ಮಾಡುವುದಾ? ಇದು ವಾದಿರಾಜರು ಕೊಟ್ಟಿರತಕ್ಕಂಥ ಅಲ್ವೋ? ನಮ್ಮ ಗಾಯತ್ರಿ ಜಪ ನಮ್ಗೆ ಜಪಕ್ಕೆ ಅಷ್ಟು ಹೊತ್ತು ಯಾಕೆ ಹೋಗೋದು ಹೇಳಿ?
1 ಗಂಟೆ 1.5 ಗಂಟೆ 2 ಗಂಟೆ ನಮ್ಮ ಜಪಕ್ಕೆ ಹೋಗೋದೇ ಹೇಳಿದ್ದನ್ನೇ ಹೇಳುವುದ್ರಿಂದಲ್ವೋ. ಪ್ರೋದ್ಯದಾದಿತ್ಯ ವರ್ಣಶ್ಚ ಧ್ಯಾನ ಶ್ಲೋಕ ಒಂದೇ ಸಲ ಹೇಳೋದು, ಅಂಗನ್ಯಾಸ ಒಂದೇ ಸಲ ಮಾಡುವುದು, ಋಷಿ ಛಂದಸ್ಸು ಒಂದೇ ಸಲ ಮಾಡುವುದು, ಗಾಯತ್ರಿಯನ್ನು ಮಾತ್ರ 24 ಸಲನೋ 20 ಸಲನೋ 10 ಸಲನೋ 100 ಸಲನೋ 1000 ಸಲನೋ ಹೇಳುವುದು. ಯಾರೋ ಒಬ್ಬ ಅಂದ, ಏನು ಮಹಾರಾಯ ಹೇಳಿದ್ದನ್ನೇ ಹೇಳುವುದು ದೋಷ ಅಂತೆ, ಸ್ವಾಮಿಗಳು ಹೇಳಿದ್ದಾರೆ, ಆದ್ರಿಂದ ಒಂದೇ ಸಲ ಹೇಳು. ಹೌದಾ? ಇದಕ್ಕೇನು ಹೆಸರು? ಇದೊಂದು ಲಾಜಿಕ್. ಒಬ್ಬ ಮೆಲ್ಲ ಲಾಜಿಕ್ ಹೊರಡಿಸಿದ, ಮೆಲ್ಲ ತರ್ಕ ಹೊರಡಿಸಿದ, ತರ್ಕ ತಾನೇ ಕೂತನ್ನು ಆಲೋಚನೆ ಮಾಡಿದ. ಸ್ವಾಮಿಗಳು ಹೇಳಿದ್ದಾರೆ, ಹೇಳಿದ್ದನ್ನು ಹೇಳುವುದು ದೋಷ ಅಂತೆ, ಆದ್ರಿಂದ ಇವತ್ತು ಸಂಜೆಯಿಂದ ನಾನು ಜಪ ಮಾಡುವುದಾದ್ರೆ, ಯಾಕೆಂದ್ರೆ ಬಹಳಷ್ಟು ಜನ ಸಂಜೆ ಜಪನೇ ಮಾಡೋಲ್ಲ, ಬೆಳಿಗ್ಗೆ ಕಷ್ಟದಲ್ಲಿ ಮಾಡುವುದು, ಸಾಯಂಕಾಲ ಜಪನೇ ಮಾಡೋಲ್ಲ. ಆದ್ರಿಂದ ನಾಳೆ ಬೆಳಿಗ್ಗೆಯಿಂದ ನಾನು ಜಪ ಮಾಡೋದಾದ್ರೆ ಒಂದೇ ಸಲ ಹೇಳ್ತೇನೆ. ಯಾಕೆ? ಗಾಯತ್ರಿಯನ್ನು ಒಂದೇ ಸಲ ಹೇಳ್ತೇನೆ, ಅಷ್ಟಾಕ್ಷರ ಒಂದೇ ಸಲ ಹೇಳ್ತೇನೆ, ಕೃಷ್ಣ ಮಂತ್ರ ಒಂದೇ ಸಲ ಹೇಳ್ತೇನೆ. ಯಾಕೆ? ಹೆಣ್ಮಕ್ಳಿಗೆ ಏನೂ ಲಾಭ ಇಲ್ಲ. ಹಾಗಾದ್ರೆ ಇದರಿಂದ ಏನಾದ್ರೂ ಲಾಭ ಇರುವುದಾದ್ರೆ ಗಂಡು ಮಕ್ಕಳಿಗೆ ಮಾತ್ರ. ಯಾಕೆ? ಗಂಡು ಮಕ್ಕಳು ತುಂಬಾ ಜಪ ಮಾಡುದು. ಹೆಣ್ಮಕ್ಳದ್ದೇನು? ಹೆಣ್ಮಕ್ಳದ್ದು ದಾಸರ ಹಾಡು ಹೇಳುವುದು, ಲಕ್ಷ್ಮೀ ಶೋಭಾನ ಹೇಳುದು. ಅವರು ಲಕ್ಷ್ಮೀ ಶೋಭಾನ ಹೇಳುವಾಗ ಹೇಳಿದ್ದನ್ನೇ ಹೇಳ್ತಾ ಕೂತೋಲ್ಲ. ಮತ್ತೇನ್ ಮಾಡ್ತಾರೆ? ಶೋಭಾನ ವಿನ್ನೀರೆ ಅಂತ ಒಂದೊಂದೇ 2ನೇ ನುಡಿ 3ನೇ ನುಡಿ 4ನೇ ನುಡಿ ಅಂತ ಹೇಳಿಕೊಂಡು ಹೋಗ್ತಾ ಇರ್ತಾರೆ. ಹಾಗಾದ್ರೆ ಸಮಸ್ಯೆ ಬರುವುದಿದ್ರೆ ಗಂಡಸರಿಗೆ ಮಾತ್ರ, ಗಂಡು ಮಕ್ಕಳಿಗೆ ಮಾತ್ರ. ಅದಕ್ಕಂದ್ರು ಈ ಲಾಜಿಕ್ ಅನ್ನು ಒಪ್ಪುವುದ? ಹಾಗಾದ್ರೆ ಯದ್ಯಪಿ ಲೋಕದಲ್ಲಿ ದೋಷ ಅಂತ ಕಂಡಿದೆ ಅಂತ ಹೇಳಿ ಜಪದಲ್ಲಿಯೂ ಕೂಡ ಅದನ್ನು ಒಪ್ಪುವುದ? ಇದಕ್ಕೇನು ಹೆಸರು? ಇದು ಶುಷ್ಕ ತರ್ಕ ಅಂತ ಹೆಸರು, ಬರೇ ಲಾಜಿಕ್ ಅಂತ ಅರ್ಥ. ಇಂಥದ್ದು ಇನ್ನೂ ಬೇಕಾ? ಆಚಮನೆ ಮಾಡ್ತೇವಲ್ಲ, ಆಚಮನೆ ಅಂದ್ರೆ ಗೊತ್ತಾಯ್ತಲ್ಲ ನಮ್ಗೆ. ಆಚಮನೆ ಅಂದ ಕೂಡಲೇ ಪಕ್ಕ ಗೊತ್ತಾಗೋದು ಅಕ್ಕಪಕ್ಕದ ಮನೆಗಳೇ ತೋರುವುದು. ಅದಕ್ಕಂದ್ರು ಆಚಮತಿ ಅಂದ್ರೆ ಆಚಮನೆ ಅಂತಂದ್ರೆ ನೀರು ತಗೊಳ್ಳುವುದು ಅಂತ ಅರ್ಥ. ಎಷ್ಟು ಸಲ ನೀರು ತಗೊಳ್ತೇವೆ ನಾವು? ಎಷ್ಟು ಸಲ ಆಚಮನೆ ಮಾಡ್ತೇವೆ? ಹಿರಿಯರು ತುಂಬಾ ನಿಯಮ ಮಾಡಿದ್ರು ಆಚಮನೆ ಮಾಡ್ಲಿಕ್ಕೆ. ನೀನು ಜಪ, ದೇವರ ಪೂಜೆ ಅಥವಾ ಸ್ನಾನ ಮಾಡಿ ಬಟ್ಟೆ ಉಟ್ಟುಕೊಂಡು ಅಥವಾ ಸ್ನಾನದ ಸಂಕಲ್ಪ ಮಾಡುವಾಗ, ಜಪಕ್ಕೆ ಮೊದಲು ಆಚಮನೆ ಮಾಡುವಾಗ ಎಲ್ಲ 2 ಸಲ ಆಚಮನೆ ಮಾಡಬೇಕಲ್ಲ. ಮೊದಲು ಹೇಗೆ 3 ಸಲ ನೀರು ತಗೊಂಡು ಕೈಗೆ ನೀರು ಹಾಕಿ, ನೀರೆಷ್ಟು ಹಾಕಬೇಕು ಅಂತ ಗೊತ್ತು ತಾನೆ. ಕೆಲವರು ಏಕಾದಶಿ ದಿವಸ ತುಂಬಾ ಆಚಮನೆ ಮಾಡುವವರು ಇರ್ತಾರೆ, ಉಪವಾಸ ಮಾಡುವುದಿದ್ರೆ. ಅದು ಒಂದು ಕೈಯಲ್ಲಿ ಏನು ನೆಲ್ಲಿಕಾಯಿ ಮುಳುಗುವಷ್ಟು ನೀರು ಹಾಕುವುದೇ. ಅದಕ್ಕಂದ್ರು ಉದ್ದಿನಕಾಯಿ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು ಅಂತಂದ್ರು. ಇನ್ನೂ ಒಂದು ಗೊತ್ತಾ, ಈ ಸಂದರ್ಭದಲ್ಲಿ ಹೇಳಿ ಬಿಡ್ತೇನೆ. ಏನು? ನಮ್ಮಲ್ಲಿ ಒಂದು ಆಚಮನೆ ಮಾಡುವಾಗ ಅಥವಾ ತೀರ್ಥ ತಗೊಳ್ಳುವಾಗ ಸುರ್ಕ್ ಅಂತ ಒಂದು ಶಬ್ದ, ಅದು ಬೇರೆ ಯಾವ ಸಮಯದಲ್ಲಿಯೂ ಬರೋಲ್ಲ. ಈ ತೀರ್ಥ ತಗೊಳ್ಳುವಾಗ ವಿಶೇಷವಾಗಿ ಬರುತ್ತೆ. ಅದಕ್ಕೆ ಹಿರಿಯರಂದ್ರು, ತೀರ್ಥ ತಗೊಳ್ಳುವಾಗ ಅಥವಾ ಆಚಮನೆ ಮಾಡುವಾಗ ಸುರುಕ್ ಅಂತ ಏನಾದ್ರೂ ಶಬ್ದ ಬಂದ್ರೆ ಏನು ಮುಂದೆ ನಾನು ಯಾಕೆ ಹೇಳಿ? ಅದು ನೀನು ಪ್ರತ್ಯೇಕ ಕಳ್ಳು ಕುಡಿಯೋದು ಬೇಡ ಅಂದ್ರು, ಪ್ರತ್ಯೇಕ ಸುರಾಪಾನ ಮಾಡೋದು ಬೇಡ ಅಂತಂದ್ರು. ಅದಕ್ಕೆ ಸುರ್ಕ ಅಂತ ತಗೊಂಡ್ರೆ ಸುರ ಅಂತ ಅರ್ಥ, ಮತ್ತೆಂತದ್ದು. ಆದ್ರೆ ನಮ್ಮಲ್ಲಿ ಆ ಶಬ್ದನು ಅಲ್ಲೇ ಬಂತು ಕಾಣುತ್ತೆ. ಸುರ್ಕ್ ಅಂತ ತಕೊಂಡ ಅಂತ ಶಬ್ದ ಬಂತು. ಸುತರಾಮ್ ಶಬ್ದ ಬರಬಾರದು. ಆಮೇಲೆ ಇನ್ನೂ ಕೆಲವು ಕ್ರಮಗಳು ತುಂಬಾ ಉಂಟು. ನಾವು ಆಚಮನೆ ಮಾಡುವಾಗ 5 ಬೆರಳನ್ನು ಒಟ್ಟಿಗೆ ಹಿಡ್ಕೊಳ್ತೇವೆ, ಕೂಡುದು 3 ಬೆರಳು ಮಾತ್ರ ಜೋಡಿಸಿರ್ಬೇಕು, ಕಿರು ಬೆರಳು ದೂರ ಇರಬೇಕು, ಹೆಬ್ಬೆಟ್ಟು ದೂರ ಇರಬೇಕು. ಇದು 3. ಸ್ವಾಮಿ ನೀರು ನಿಲ್ಲ, ಅದಕ್ಕೆ ಹೇಳಿದ್ದು. ಆವಾಗ ಎಷ್ಟು ಬೇಕು ಅಷ್ಟೇ ನೀರು ನಿಲ್ಲುತ್ತೆ. ನೀನು ಬರೀ ಬೊಗಸೆ ಹಿಡ್ಕೊಂಡ್ರೆ, ದೊಣ್ಣೆ ತಟ್ಟೆ ಅಂತ ಕೈಯನ್ನು ಮಾಡಿಕೊಂಡ್ರೆ ಗ್ರಹಚಾರ 1 ಲೋಟ ನೀರು ಹಿಡಿಯುತ್ತೆ ಕೆಲವರ ಕೈಯಲ್ಲಿ. ಕೇಳಿದ್ರೆ ಆಚಮನೆ ಮಾಡುವುದು ಅಂತಾರೆ. ಅದಕ್ಕೆ ಹಿರಿಯರಂದ್ರು, 3 ಬೆರಳನ್ನು ಮಧ್ಯದಲ್ಲಿ ಜೋಡಿಸು, ಒಂದಕ್ಕೊಂದು ತಾಗಿಕೊಂಡಿರ್ಲಿ, ಕಿರು ಬೆರಳು ದೂರ ಇರಲಿ, ಹೆಬ್ಬೆರಟು ದೂರ ಇರಲಿ. ಆವಾಗ ಈಗ ಅಂದಾಜಾಯ್ತಲ್ಲ. ಇದರಲ್ಲಿ ನೀರು ಹಾಕಿ ಆಚಮನೆ ಮಾಡುವುದು ತಾನೆ. ಎಷ್ಟು ಸಲ? ಅದೇ ನಾನು ಆಗ ಹೇಳಿದಂತೆ, ಜಪಕ್ಕೆ, ಬಟ್ಟೆ ಬದಲಾಯಿಸಲಿಕ್ಕೆ, ಪೂಜೆಗೆ ಮೊದಲು, ಜಪ ಆದ್ಮೇಲೆ, ಆವಾಗೆಲ್ಲ ಆಚಮನೆ ಮಾಡೋದು 2 ಸಲ. ಮೊದಲು 3 ಸಲ ನೀರು ತಗೊಳ್ಳೋದು, ಎಲ್ಲ ಅಂಗನ್ಯಾಸ ಮುಟ್ಟಿಕೊಳ್ಳೋದು, ಮತ್ತೊಮ್ಮೆ 3 ಸಲ ನೀರು ತಗೊಳ್ಳೋದು, ಮತ್ತೊಮ್ಮೆ ಮುಟ್ಟುವುದು ಅಲ್ವೋ? ಕೈಕಾಲು ತೊಳ್ಕೊಂಡು ಬಂದೆ ಅಂತ ಇಟ್ಟುಕೋ. ಕೈಕಾಲು ತೊಳ್ಕೊಂಡು ಬಂದಿದ್ದಂದ್ರೆ ಮೂತ್ರಕ್ಕೆ ಹೋಗಿ ಬಂದು ಅಥವಾ ಪುರುಷೋತ್ಸರ್ಗಕ್ಕೆ ಹೋಗಿ ಬಂದಿದ್ದು ಇಟ್ಟುಕೋ. ಆವಾಗ ಎಷ್ಟು ಸಲ? 4 ಸಲ ಆಚಮನೆ ಮಾಡಬೇಕು. ಹೀಗೆ ಹೇಳಿದಾಗ ಯಾರೋ ಕೇಳಿದ್ರು, ಆಚಮನೆ ಮಾಡಬೇಕಾ ಅಂತ ಅವ್ರದ್ದು ಪ್ರಶ್ನೆ. ನಾನಂದೆ, ಮಹಾರಾಯ ಮಾಡಬೇಕಂತಲ್ಲ, 4 ಸಲ ಮಾಡಬೇಕು ಅಂತಂದೆ. ಆಮೇಲೆ ಊಟ ಆದ್ಮೇಲೆ ಆಚಮನೆ ಮಾಡಬೇಕಾ? ಮಾಡಬೇಕು ಅಂತಂದ್ರು. ಊಟ ಆದ್ಮೇಲೆ ಏನು ಮಾಡ್ಬೇಕು ಗೊತ್ತಾ? ಆಚಮನೆ ಮಾತ್ರ ಮಾಡುವುದಲ್ಲ, ಊಟ ಆದ್ಮೇಲೆ ತೀರ್ಥ ತಗೊಳ್ಬೇಕು ಪುನಃ. ಊಟಕ್ಕೆ ಮೊದಲು ತಗೊಳ್ತೇವಲ್ಲ ತೀರ್ಥ, ಊಟ ಆದ್ಮೇಲೂ ಕೂಡ ತೀರ್ಥ ತಗೊಳ್ಬೇಕು ಅಂತಂದ್ರು ಹಿರಿಯರು. ಯಾಕೆ ಅಂತ ಯಾರೋ ಕೇಳಿದ್ರು. ಉಂಡದ್ದು ತಿಂದದ್ದು ಯಾಕೆ? ಜೀರ್ಣಕ್ಕೆ ಬರ್ಲಿಕ್ಕೆ ಅಲ್ಲ, ಶುದ್ಧಿ ಆಗ್ಲಿಕ್ಕೆ. ಅದಕ್ಕೊಂದು ಮಂತ್ರವನ್ನೇ ಕೊಟ್ರು ಹಿರಿಯರು. ಭುಕ್ತ ಪೀತ ವಿಶುದ್ಧ್ಯರ್ಥಂ. ಅರ್ಥ ಆಯ್ತಲ್ಲ? ಇದರಲ್ಲಿ ಅರ್ಥ ಆಗದ್ದು ಶಬ್ದ ಏನೂ ಇಲ್ಲ. ಭುಕ್ತ ಪೀತ, ಭುಕ್ತ ಅಂದ್ರೆ ತಿಂದದ್ದು,
ಪೀತ ಅಂದ್ರೆ ಕುಡ್ದದ್ದು. ಊಟದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಜಲಂ ಪೀತ್ವ ಅಂತ ಉಂಟಲ್ಲ, ಸ್ವಲ್ಪ ಸ್ವಲ್ಪ ನೀರು ಕುಡಿಬೇಕು ಅಂತ ಉಂಟಲ್ಲ. ಆದ್ರೆ ಭುಕ್ತ ಉಂಡದ್ದು, ಪೀತ ಕುಡ್ದದ್ದು. ಭುಕ್ತ ಪೀತ ವಿಶುದ್ಧ್ಯರ್ಥಂ ಪಿಬೇತ್ ಪಾದೋದಕಂ ಹರೇಹೆ ಅಂತ ಮಾತು. ಭಗವಂತನ ಪಾದದ ಉದಕವನ್ನು ನೀನು ಉಂಡದ್ದು ಶುದ್ಧಿ ಆಗುವುದಕ್ಕೋಸ್ಕರ ಪಿಬೇತ್ ಅಂತಂದ್ರು. ಎಷ್ಟು ಸಲ? ಒಂದ್ಸಲ ಕುಡಿದ್ರೆ ಸಾಕು ಅಂತಂದ್ರು. ಸರಿ, ಇದ್ಯಾವಾಗ? ಆ ಊಟ ಆಗಿ ಕೈ ತೊಳೆದು ಆಚಮನೆ ಮಾಡಿದ ಮೇಲೆ. ಆಚಮನೆ ಎಷ್ಟು ಸಲ ಮಾಡಬೇಕು? 4 ಸಲ ಮಾಡಬೇಕು. ಆಮೇಲೆ 1 ಸಲ ತೀರ್ಥ ತಗೊಳ್ಬೇಕು. ಮತ್ತು ಏನು ಮಾಡಬೇಕು? ತುಂಬಾ ಕ್ರಮಗಳುಂಟು ನಮ್ಮಲ್ಲಿ. ಒಂದು ಪುಟ್ಟ ತುಳಸಿ, ಈ ತುಳಸಿ ಕುಡಿ ಉಂಟಲ್ಲ, ಆಗ್ಬಾರ್ದು ಅಂತ ನೀವು ಕೇಳಿ. ಎಷ್ಟು ದೊಡ್ಡದು ಆಗ್ಬೋದು, ನಿಮಗೆ ಗಂಟ್ಲಲ್ಲಿ ಇಳಿದ್ರೆ ಸಾಕಷ್ಟೇ, ನನಗೇನು ಅದರಲ್ಲಿ ಅಷ್ಟೇ ದೊಡ್ಡದು ಇಷ್ಟೇ ದೊಡ್ಡದು ಆಗಬೇಕು ಅಂತ ನನಗೇನಿಲ್ಲ. ಎಷ್ಟು ದೊಡ್ಡದನ್ನು ಬೇಕಾದ್ರೂ ನಂಗೆ, ನಾವು ಏನೇನೋ ಗಂಟು ನುಂಗಿ ನೀರು ಕುಡಿತೇವೆ ಅಂತ ತುಳಸಿದಳ ನುಂಗ್ಲಿಕ್ಕೆ ಆಗೋದಿಲ್ವಾ ಅಂತ ಕೇಳಿದ್ರು. ಆದ್ರಿಂದ ಒಂದು ಪುಟ್ಟ 3 ದಳ ತುಳಸಿಯನ್ನು ತಿನ್ನಬೇಕು ಅಂತಂದ್ರು ಶಾಸ್ತ್ರಕಾರರು. ಇಷ್ಟೆಲ್ಲ ಉಂಟು. ಆದ್ರೆ ಆಚಮನೆ ಅಂದ್ರೆ ಏನು? ಕುಡ್ದದ್ದನ್ನೇ ಕುಡಿಯೋದಲ್ವ? 3 ಸಲ ನೀರು ಕುಡ್ದದ್ದು, ಮತ್ತೊಮ್ಮೆ 3 ಸಲ, ಇನ್ನೊಮ್ಮೆ 3 ಸಲ, ಮತ್ತೊಮ್ಮೆ 3 ಸಲ, ಹಾಗೆ ಮುಟ್ಟಿದ ಜಾಗವನ್ನೇ ಮುಟ್ಟಿದ್ದು, ಹೇಳಿದ್ದನ್ನೇ ಹೇಳಿದ್ದು. ಒಬ್ಬ ಅಂದ ಏನು ಅಂತ? ಲಾಘವಾತ್. ಇದು ಗೌರವ. ಗೌರವ ಅಂತಂದ್ರೆ ಬಹಳ ಪ್ರಯಾಸ, 4 ಸಲ ಮಾಡುವುದು. ಆದ್ರಿಂದ 1 ಸಲ ಮಾಡಿದ್ರೆ ಸಾಲದ, ಮತ್ತೆ 3 ಸಲ ಮಾಡುವುದು ಮೊದಲು ಮಾಡಿದಂತೆ ಅಲ್ವಾ ಅಂತಂದ್ಬಿಟ್ಟ. ಹಾಗಾದ್ರೆ ಒಂದೇ ಸಲ ಮಾಡುವುದಾ ಆಚಮನೆ? ನಿಮ್ಮ ಲಾಜಿಕ್ ಅನ್ನು ತೆಗೆದುಕೊಂಡ್ರೆ, ನಿಮ್ಮ ಯುಕ್ತಿ ಅಂತ ತೆಗೆದುಕೊಂಡ್ರೆ ಸರಿ ಇರುತ್ತಲ್ಲ. ಮಾಡಿದ್ದನ್ನೇ ನೋಡಿ, ಹೇಳಿದ್ದನ್ನೇ ಹೇಳಿದ್ದು ಹೇಗೆ ದೋಷವೋ, ಮಾಡಿದ್ದನ್ನೇ ಮಾಡುವುದು ಪುನಃ ದೋಷವೇ ಅಲ್ವಾ? ಹಾಗಾದ್ರೆ ಅದು ಮಾಡಿದ್ದನ್ನೇ ಮಾಡುವುದು ದೋಷ. ಆದ್ರಿಂದ ಇನ್ನು ಮುಂದೆ ಆಚಮನೆ ಒಂದೇ ಸಲ ಮಾಡ್ತೇನೆ. ಹೇಳಿದ್ದನ್ನೇ ಹೇಳುವುದು ದೋಷ. ಆದ್ರಿಂದ ಇನ್ನು ಮುಂದೆ ಗಾಯತ್ರಿ ಒಂದೇ ಸಲ ಹೇಳ್ತೇನೆ. ಈ ಲಾಜಿಕ್ ಏನಂತೀರಿ? ಸರಿ ಉಂಟು ಅಂತೀರೋ, ತಪ್ಪು ಉಂಟು ಅಂತೀರೋ? ಇದಕ್ಕೇನು ಹೇಳ್ತಾರ? ಹುಚ್ಚರ ಲಾಜಿಕ್ ಅಂತಂದ್ರು ಶಾಸ್ತ್ರಕಾರರಲ್ವೋ? ಹಾಗಾದ್ರೆ ಹೇಗೆ? ಬರೇ ಲಾಜಿಕ್ನಿಂದ, ನಾನು ಈ ಆಂಗ್ಲ ಶಬ್ದ ಯಾಕೆ ಪ್ರಯೋಗ ಮಾಡ್ತೇನೆ ಅಂತಂದ್ರೆ, ನೀವು ತರ್ಕ ಅಂತ ಅಂದ ಕೂಡಲೇ ನಿಮ್ಮ ತಲೆಗೆ ಏನು ಹೋಗುತ್ತೆ ಗೊತ್ತಾ? ಉಪರೇಟೆ ಮಾತಾಡಿದ್ರೆ ಅದು ತರ್ಕ ಅಂತ ನಮ್ಮಲ್ಲಿ ಧಾಟಿಯಲ್ಲಿ ಬಂದಿದೆ. ಉಪ್ರಟೆ ಮಾತಾಡ್ತಾರಲ್ಲ ಕೆಲವರು, ಅವ್ರು ಭಾರಿ ತರ್ಕ ಮಾಡ್ತಾನೆ ಅಂತ. ಅದು ಉಪ್ರಟೆ ಮಾತಾಡೋದಕ್ಕೆ ಉಪ್ರಟೆಗೆ ತರ್ಕ ಅಂತ ಹೆಸರಲ್ಲ. ತರ್ಕ ಅಂತಂದ್ರೆ ಲಾಜಿಕ್ಕಿಗೆ ತರ್ಕ. ಆದ್ರಿಂದ ನಾನು ಆ ಲಾಜಿಕ್ ಅನ್ನತಕ್ಕಂಥ ಶಬ್ದ ಚಾಲ್ತಿಯಲ್ಲಿ ತಂದಿದೆ, ಪ್ರಯೋಗ ಮಾಡ್ತಾ ಇದ್ದೇನೆ. ಆದ್ರಿಂದ ಬರೇ ತರ್ಕದಿಂದ ಏನನ್ನು ಸಾಧಿಸಲಿಕ್ಕೆ ಬರೋ ಅಲ್ಲ. ಇನ್ನೂ ಒಂದು ಬೇಕಾ? ಇನ್ನೊಂದು ಹೊಸ ತರ್ಕ ವಾದಿರಾಜರು ಕೊಡ್ತಾ ಇದ್ದಾರೆ. ದೇಹ ಬಂದಾತ್ ಬಹಿರ್ಜೀವಾನ್ ಕುರಿಯಾತ್ ಕಾರಾಗ್ರಹಾದಿವ ಅಂತ. ಇನ್ನೂ ಒಂದು ಉದಾಹರಣೆ ಉಂಟು, ಅದು ಬೇಡ. ಅದು ನೀವೇ ನೋಡಿಕೊಳ್ಳಿ. ಯುಕ್ತಿ ಮಲ್ಲಿಕಾ ಗ್ರಂಥ ಸಿಕ್ಕಿದ್ರೆ ನೀವೇ ನೋಡಿಕೊಳ್ಳಿ. ಹೇಗೋ ಶ್ರೀಗಳವರು ಕನ್ನಡದಲ್ಲಿ ತರ್ತಾರೆ ಆ ಪುಸ್ತಕವನ್ನು. ಭಾರಿ ದೊಡ್ಡ ಪುಸ್ತಕವಾಗಿ ಬರುತ್ತೆ ಯುಕ್ತಿ ಮಲ್ಲಿಕಾ ಅಂತ. ಆವಾಗ ಓದಿಕೊಳ್ಳಿ, ನೋಡಿಕೊಳ್ಳಿ. ಆವಾಗ ವಾದಿರಾಜರಲ್ಲಿ ಏನು ಸ್ವಾರಸ್ಯ ಉಂಟು ಅಂತ ಗೊತ್ತಾಗುತ್ತೆ. ಅವ್ರು ಎಷ್ಟು ಸರಳವಾಗಿ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಬಂಧನದಲ್ಲಿದ್ರೆ ದುಃಖ ಅಲ್ವಾ? ಸೆರೆಮನೆಯಲ್ಲಿದ್ರೆ ದುಃಖ ಅಲ್ವಾ? ನೋಡಿ, ಇದೊಂದು ಲಾಜಿಕ್, ಇದೊಂದು ತರ್ಕ. ನೋಡ್ತಾ ಇದ್ದೇವಲ್ಲ, ಸೆರೆಮನೆಯಲ್ಲಿದ್ದವರಿಗೆ ತುಂಬಾ ದುಃಖವನ್ನು ಅನುಭವಿಸ್ತಾ ಇದ್ದಾರಲ್ಲ, ಅವರಿಗೆ ಸುಖ ಆಗಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಸೆರೆಮನೆಯಿಂದ ಬಿಡುಗಡೆ ಮಾಡಬೇಕಾ? ಬಿಡುಗಡೆ ಮಾಡಿದಾಗ ಅವರಿಗೆ ಸುಖ ಆಗುತ್ತಾ? ಹೌದು. ಸರಿ. ಹಾಗಾದ್ರೆ ಒಬ್ಬ ಹೋದ, ಸೆರೆಮನೆಯೊಳಗಿದ್ರೆ ದುಃಖ, ಸುಖ ಆಗಬೇಕು ಅಂತಾದ್ರೆ ಸೆರೆಮನೆಯಿಂದ ಬಿಡಿಸಬೇಕು ಅಂತ ಇಷ್ಟು ಕೇಳಿಕೊಂಡ, ಅದನ್ನು ಉದಾಹರಣದ ಎಕ್ಸಾಂಪಲ್ ಆಗಿ ತಕೊಂಡ. ಒಂದು ಕತ್ತಿ ಹಿಡ್ಕೊಂಡು ಹೋಗಿ ಯಾರೋ ಪಾಪ ದಾರಿಯಲ್ಲಿದ್ದವರನ್ನು ಕಡ್ದ. ಹೋಯ್ತು, ಪ್ರಾಣ ಹೋಯ್ತು. ಪಕ್ಕದಲ್ಲಿದ್ದವ ಕೇಳಿದ, ಯಾಕೆ ಕಡ್ದಿ ಅಂತ. ಇಲ್ಲ, ಜೀವನನ್ನು ಸೆರೆಮನೆಯಿಂದ ಬಿಡಿಸಿದ್ದು ಅಂತಂದ. ಜೀವ ದೇಹದೊಳಗಿದ್ದಾನ? ಈ ದೇಹದೊಳಗೆ ಜೀವ ಇದ್ದಾನ? ಇದೊಂದು ಬಂಧನವ ಜೀವನಿಗೆ. ಜೀವನಿಗೆ ತುಂಬಾ ದುಃಖ ಉಂಟಾ ಇಲ್ಲಿ? ಜೀವ ತುಂಬಾ ದುಃಖ ಅನುಭವಿಸ್ತಾ ಇದ್ದಾನ? ಯಾಕೆ? ಕೈಗೆ ಯಾರೋ ಗಾಯ ಮಾಡಿದ್ರು, ಅದರ ನೋವು ಉಣ್ಣೋದು ಯಾರು? ಕೈ ನೋವುಣ್ಣುತ್ತಾ? ನೋವುಣ್ಣೋದು ಒಳಗಿರತಕ್ಕಂತಹ ಜೀವ ಅಲ್ವಾ? ನನಗೆ ನೋವಾಯ್ತು ಅಂತ ಹೇಳೋದಲ್ವೋ? ನಾನು ಅಂತಂದ್ರೆ ಒಳಗಿರತಕ್ಕಂಥ ಜೀವ ಅಲ್ವಾ? ಹಾಗಾದ್ರೆ ನೋಡಿ, ಈ ದೇಹ ಎನ್ನುವುದೊಂದು ಕಾರಾಗೃಹ, ದೇಹ ಎನ್ನುವುದೊಂದು ಸೆರೆಮನೆ. ಸೆರೆಮನೆಯೊಳಗೆ ಜೀವ ಇದ್ದಾನೆ, ಅಲ್ಲಿ ಹೊರಗಿನಿಂದ ಒಂದು ಸೆರೆಮನೆ. ಆ ಸೆರೆಮನೆಯೊಳಗೆ ಒಬ್ಬ ಕೈದಿ ಇದ್ದಾನೆ. ಸೆರೆಮನೆಯೊಳಗೆ ಒಳಗೆ ಇರುವಾಗ ಕೈದಿಗೆ ತುಂಬಾ ದುಃಖ. ಅವನಿಗೆ ದುಃಖ ಹೋಗಿ ಸುಖ ಆಗಬೇಕು ಅಂತಾದ್ರೆ ಏನ್ ಮಾಡಬೇಕು? ಸೆರೆಮನೆಯಿಂದ ಬಿಡಿಸಿದಾಗ ಅವನಿಗೆ ಸುಖ ಆಗುತ್ತಲ್ಲ, ಅದನ್ನು ಎಕ್ಸಾಂಪಲ್ ಆಗಿ ತಕೊಳ್ಳಿ.
ಅದನ್ನು ಉದಾಹರಣೆಯಾಗಿ ತಗೊಳ್ಳಿ. ದೇಹವೆಂಬ ಸೆರೆಮನೆಯ ಒಳಗೆ ಇರತಕ್ಕಂತಹ ಜೀವನೆಂಬ ಕೈದಿಗೆ ಸುಖ ಆಗಬೇಕು ಅಂತಾದರೆ ಅವರನ್ನು ಈ ಸೆರೆಮನೆಯಿಂದ ಬಿಡಿಸಬೇಕು. ಹೇಗೆ ಆ ಸೆರೆಮನೆಯಲ್ಲಿ ಇದ್ದವನಿಗೆ ಸುಖ ಆಗಬೇಕಾದ್ರೆ ಅವನನ್ನು ಸೆರೆಮನೆಯಿಂದ ಬಿಡಿಸಿದಾಗ ಹೇಗೆ ಸುಖ ಆಗುತ್ತೋ, ದೇಹವೆಂಬ ಸೆರೆಮನೆ ಇರತಕ್ಕಂತಹ ಜೀವನನ್ನು ದೇಹದಿಂದ ಬಿಡಿಸಿಬಿಟ್ರೆ ಸುಖ ಆಗುತ್ತೆ. ಆದ್ರಿಂದ ಏನಾಯ್ತು ಫಲಿತಾಂಶ? ಬದ್ದವರನ್ನೆಲ್ಲ ಕೊಲ್ಲುವುದೇ. ಯಾಕೆ ಕೊಲ್ತೀಯಾ, ಯಾಕೆ ಹೀಗೆ ಮಾಡಿದ್ಯಾ ಅಂತ ಕೇಳಿದ್ರೆ, ನಾನು ಕೊಂದದ್ದಲ್ಲ, ಪಾಪ ದೇಹದೊಳಗಿದ್ದಾನೆವ, ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾನೆ, ತುಂಬಾ ದುಃಖ ಪಡ್ತಾ ಇದ್ದಾನೆ, ಅವನನ್ನು ದೇಹವೆಂಬ ಸೆರೆಮನೆ ನಾನು ಬಿಡಿಸಿದ್ದು ಅಂತ ಹೇಳಿಬಿಟ್ರೆ ಈ ಲಾಜಿಕ್ಗೆ ಏನಂತೀರಿ? ಈ ತರ್ಕಕ್ಕೆ ಏನಂತೀರಿ? ಅದಕ್ಕೆ ವಾದಿರಾಜ ಶ್ರೀಪಾದರಂತಾರೆ, ಹಾಗಾದ್ರೆ ಕೇವಲ ತರ್ಕದಿಂದ ಏನನ್ನೂ ಸಾಧಿಸ್ಲಿಕ್ಕಾಗೋಲ್ಲ. ಯಾಕೆಂದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದಾದ್ದರಿಂದ. ಹಾಗಾದ್ರೆ ಮತ್ತೆ ಪುಣ್ಯ ಪಾಪಗಳ ವಿಷಯದಲ್ಲಿ ತೀರ್ಮಾನ ಹೇಗೆ? ಯಾವುದರಿಂದ? ಕಣ್ಣಿಗೆ ಕಾಣಿಸೋಲ್ಲ, ತರ್ಕಕ್ಕೆ ಎಟಕೋಲ್ಲ. ತರ್ಕಕ್ಕೆ ನಮ್ಮಲ್ಲಿ ಇರುವುದು ಒಂದು ವಸ್ತು ಉಂಟು ಯಾ ಇಲ್ಲ ಅಂತ ಹೇಳಲಿಕ್ಕಿರುವುದು ಮೂರೇ ದಾಖಲೆ. ಪ್ರಮಾಣ ಅಂದ್ರೆ ದಾಖಲೆ, ಮೂರೇ ದಾಖಲೆ, ನಾಲ್ಕನೇ ದಾಖಲೆ ಇಲ್ಲೇ ಇಲ್ಲ. ಮೂರು ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯಿಂದ ಒಂದು ವಸ್ತು ಉಂಟು ಯಾ ಇಲ್ಲ ಅಂತ ತೀರ್ಮಾನ. ಇಲ್ಲಿ ಕುರ್ಚಿಗಳುಂಟು, ದಾಖಲೆ ಏನು? ನಾನು ನೋಡ್ತಾ ಇದ್ದೇನೆ ತಾನೇ, ಪ್ರತ್ಯಕ್ಷ ಅಂದಿದ್ದಕ್ಕೆ ಹೆಸರು. ನೋಡ್ತಾ ಇರೋದ್ರಿಂದ ಇದೆಲ್ಲ ಉಂಟು, ಇಷ್ಟು ಜನ ಕೂತಿದ್ದೀರಿ, ನಾನು ನೋಡ್ತಾ ಇದ್ದೇನೆ. ಆದ್ರೆ ನನ್ನ ಪ್ರತ್ಯಕ್ಷ ಎನ್ನುವುದು ದಾಖಲೆ, ಪ್ರತ್ಯಕ್ಷ ಎನ್ನುವುದು ಪ್ರಮಾಣ. ಅದರಿಂದ ಇಲ್ಲಿ ಇಷ್ಟು ಜನ ಕೂತಿದ್ದೀರಿ ಅಂತ ಖಾಯಂ ಆಯ್ತು, ಖಾತ್ರಿ ಆಯ್ತು. ಎರಡನೇದ್ದು ನಾನು ಆಗ ಹೇಳಿದ ಲಾಜಿಕ್, ಪ್ರತ್ಯಕ್ಷದ ಬೆನ್ನೆಲುಬಾಗಿ ಉಳ್ಳ ಲಾಜಿಕ್. ಬೆಟ್ಟದಲ್ಲಿ ಬೆಂಕಿ ಬಿದ್ದಿದೆ, ಹೊಗೆ ಇದ್ದದ್ರಿಂದ ಅದರಲ್ಲೂ ಕೂಡ ಬೆಟ್ಟದಲ್ಲಿ ಬೆಂಕಿ ತೀರ್ಮಾನ ಆಯ್ತಲ್ಲ, ಬೆಂಕಿ ಸಿದ್ಧ ಆಯ್ತಲ್ಲ. ಯಾವುದರಿಂದ? ನಾನು ಬೆಂಕಿಯನ್ನು ನೋಡಿ ಅಲ್ಲ, ನಿಮ್ಮನ್ನಾದ್ರೆ ನೋಡಿ ನೀವು ಇದ್ದೀರಿ ಅಂತ ಖಾತ್ರಿ ಮಾಡಿದ್ದು. ಬೆಟ್ಟದಲ್ಲಿ ಬೆಂಕಿ ಉಂಟು ಅಂತ ಖಾತ್ರಿ ಮಾಡಿದ್ದು ಬೆಂಕಿಯನ್ನು ನೋಡಿ ಅಲ್ಲ, ಹೊಗೆಯನ್ನು ನೋಡಿ. ಇದು ಯಾವುದು? ಪ್ರತ್ಯಕ್ಷದ ಬೆನ್ನೆಲುಬಾಗಿ ಉಳ್ಳ ಯುಕ್ತಿಯಿಂದ. ಇದು ವಸ್ತುವಿನ ತೀರ್ಮಾನ ಅಲ್ವೋ, ವಸ್ತುವಿನ ನಿರ್ಣಯ ಅಲ್ವೋ? ಇದು ಎರಡನೇ ದಾಖಲೆ. ಮೂರನೇ ದಾಖಲೆ ಯಾವುದು ಗೊತ್ತಾ? ಹೇಳೋದು. ವಾಕ್ಯ. ವಾಕ್ಯ ಅಂದ್ರೆ ಮಾತು. ಮಾತ್ರ ಹೇಳುವವನು ಪ್ರಾಮಾಣಿಕನಾಗಿರ್ಬೇಕು. ಹೇಳುವವನು ಇದು ಸುಳ್ಳು ಗಿಳ್ಳು ಹೇಳತಕ್ಕಂಥವನಾಗಿರಬಾರ್ದು. ಅವನ ಮಾತಿನೂ ನಾವು ಕೂಡ ನಂಬುತ್ತೇವೆ ಅಲ್ವೋ? ಈಗ ರಾತ್ರಿ ಇನ್ನೊಂದು 7:30 ಗಂಟೆಗೆ ಇಲ್ಲಿ ದಬ 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 ಅಂತ ಜನ ಬಂದು ಸೇರ್ತೀರಾ. ನಿನ್ನೆನೋ ರಾತ್ರಿ ಕೂಡ ಅಷ್ಟು ಮಳೆ ಬಂದರೂ ಕೂಡ ನಾವೆಲ್ಲ ಬಂದು ಬಾರಿ ಇಲ್ಲಿ ಸೇರಿದ್ದೇವೆ. ಯಾಕೆ ಸೇರಿದ್ದೇವೆ? ಯಾರೋ ಒಬ್ಬ ಹಾಡುವ ಬಂದಿದ್ದಾನೆ ನಿನ್ನೆ, ಇವತ್ತು ಬರ್ತಾನೆ ಅಂತ ತಾನೇ ನಾವು ಸೇರೋದು. ನಮ್ಗೆ ಹೇಗೆ ಗೊತ್ತಾಯ್ತು ಹಾಡುವ ಬರ್ತಾನೆ ಅಂತ? ಹೇಗೆ ಗೊತ್ತಾಯ್ತು? ಅಲ್ಲಲ್ಲಿ ನಾಮಫಲಕಗಳನ್ನು ಹಾಕಿದ್ದಾರೆ, ಬೋರ್ಡುಗಳನ್ನು ಹಾಕಿದ್ದಾರೆ. ಅದರಲ್ಲಿ ಏನಿತ್ತು? ಅದರಲ್ಲಿ ವಾಕ್ಯಗಳಿತ್ತು. ಅದರಲ್ಲಿ ಏನಿತ್ತು? ಅದರಲ್ಲಿ ಸೆಂಟೆನ್ಸ್ ಇತ್ತು. ಯಾರ ಸೆಂಟೆನ್ಸ್ ಅದು? ಯಾರ ಮಾತದು? ಸ್ವಾಮಿಗಳ ಮಾತು. ಹಾಗಾದ್ರೆ ನಾವು ಅದರಿಂದ ಖಾತ್ರಿ ಆಯ್ತಲ್ಲ ಬರ್ತಾನೆ. ಅಲ್ಲ, ನಿನ್ನೆದ್ದು ಖಾತ್ರಿ ಆಯ್ತು, ಇವತ್ತಿನದ್ದು ಖಾತ್ರಿ ಆಗುದು ಇನ್ನು ಮತ್ತೆ ಬಂದ ಮೇಲೇನೆ. ಅಲ್ಲ, ಬಂದಿದ್ದಾರೆ ಬಿಡಿ, ಬಂದಿರ್ತಾರೆ. ಎಷ್ಟೋ ಪಾಪ ಎಷ್ಟೋ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಅಚ್ಚ ಹಾಕಿರ್ತೇವೆ, ಅವ್ರು ಬರ್ತಾರೆ, ನಾವು ಹೋಗಿರ್ತೇವೆ, ಪಾಪ ಅವರು ಬಂದೇ ಇರುವುದಿಲ್ಲ. ಅದು ಬೇರೆ ವಿಚಾರ. ಅಂತೂ ಪ್ರಾಮಾಣಿಕವಾಗಿ ಅಲ್ವೋ ಆ ವಾಕ್ಯದಿಂದ ನಾವು ವಾಕ್ಯವನ್ನು ನಂಬಿದೇವಲ್ಲ, ಆ ಮಾತನ್ನು ನಂಬಿದೇವಲ್ಲ, ನಂಬಿ ಇಲ್ಲಿ ಬಂದು ಸೇರ್ತೇವಲ್ಲ. ಹಾಗಾದ್ರೆ ವಾಕ್ಯ ಕೂಡ ದಾಖಲೆ ಆಯ್ತಲ್ಲ. ಮೂರು ಬಿಟ್ರೆ ಮತ್ತೆ ಬೇರೆ ಏನು ಅಂತ ಹೇಳಿ? ಒಂದು ವಸ್ತು ಉಂಟು ಯಾ ಇಲ್ಲ ಅಂತ ಖಾತ್ರಿ ಮಾಡಲಿಕ್ಕೆ. ಈಗ ನಾಳೆ ನನ್ನ ಉಪನ್ಯಾಸ ಇಲ್ಲ, ನಿಮಗೆ ದಾಖಲೆ ಯಾವುದು? ನನ್ನ ಮಾತು. ನಾಳೆ ಉಪನ್ಯಾಸ ಇಲ್ಲ, ಹಾಗಾದ್ರೆ ನಾಳೆ ಉಪನ್ಯಾಸ ಇಲ್ಲ, ಸ್ವಾಮಿಗಳೇ ಹೇಳಿದ್ದಾರೆ. ನಾನು ಹೇಳದೆ ಬೇರೆ ಯಾರಾದ್ರೂ ಹೇಳಿದ್ರೆ ಅವರು ಸ್ವಲ್ಪ ನಿಮಗೆ ಸಂಶಯ ಶುರುವಾಗುತ್ತೆ. ಅಲ್ಲ, ಅವರು ಹೇಳಿದ್ರು, ಸ್ವಾಮಿಗಳಿಗೆ ಗೊತ್ತುಂಟು ಇಲ್ವೋ ಗೊತ್ತಿಲ್ಲ, ಅವರೇ ಬಂದು ಹೇಳಿದ್ರು ಏನೋ ಅಂತ. ಅದಕ್ಕೆ ನಾನೇ ಹಾಗಾದ್ರೆ ಉಂಟು ಯಾ ಇಲ್ಲ ಎನ್ನುವುದಕ್ಕೆ ಗಮಕ ಮೂರೇ. ಒಂದು ಪ್ರತ್ಯಕ್ಷ, ಅದನ್ನು ಪ್ರತ್ಯಕ್ಷ ಅಂತ ಕರಿತೇವೆ ನಾವು. ಎರಡನೇದ್ದು ಯುಕ್ತಿ, ಮೂರನೇದ್ದು ವಾಕ್ಯ ಅಲ್ವೋ? ಇದು ಬಿಟ್ರೆ ನಾಲ್ಕನೇದ್ದು ವಸ್ತುಗಳಿಗೆ ಗಮಕವಾದ್ದು, ವಸ್ತುಗಳಿಗೆ ತೀರ್ಮಾನಕವಾದ್ದು ನಾಲ್ಕನೇದ್ದಿಲ್ಲ. ಹಾಗಾದ್ರೆ ನೋಡಿ, ಪುಣ್ಯ ಪಾಪಗಳ ವಿಷಯದಲ್ಲಿ ಕಾಣಿಸುವುದಿಲ್ಲ, ಆಯ್ತು, ಪ್ರತ್ಯಕ್ಷ ಬಿದ್ದು ಹೋಯ್ತು. ಲಾಜಿಕ್ ಯುಕ್ತಿಯಿಂದ ಮಾಡ್ತೇವೆ ಅಂತಂದ್ರೆ ಯುಕ್ತಿ ಖುಷಿ ಬಂದಂತೆ ಹೊರಡುತ್ತೆ. ಆದ್ರಿಂದ ಯುಕ್ತಿಯಿಂದ ಪುಣ್ಯ ಪಾಪಗಳನ್ನು ತೀರ್ಮಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಇನ್ನು ಇರೋದು ಒಂದೇ ಉಳಿದದ್ದು. ಪುಣ್ಯ ಪಾಪಗಳು ಉಂಟು ಯಾ ಇಲ್ಲ ಎನ್ನುವುದಕ್ಕೆ ಗಮಕ ತೀರ್ಮಾಪಕ ಒಂದೇ. ಯಾವುದದು? ಮಾತು. ಯಾವುದದು? ವಾಕ್ಯ. ಅದಕ್ಕೇನು ಹೆಸರು? ವಾಕ್ಯಕ್ಕೆ ಶಾಸ್ತ್ರ ಅಂತ ಹೆಸರು. ಶಾಸ್ತ್ರದಿಂದ ಪುಣ್ಯ ಪಾಪಗಳ ತೀರ್ಮಾನ. ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ, ಪುಣ್ಯ ಪಾಪ ಎನ್ನುವುದು ಉಂಟು, ನೀನು ಇದು ಮಾಡಿದ್ರೆ ಪುಣ್ಯ, ಇದು ಮಾಡಿದ್ರೆ ಪಾಪ ಅಂತ. ಪುಣ್ಯ ಪಾಪಗಳ ಬಗ್ಗೆ ನಮಗೆ ಶಾಸ್ತ್ರಗಳು ತಿಳಿಯ ಹೇಳಿದ್ದಾವೆ ಅಂತ. ಯಾವ ಶಾಸ್ತ್ರ? ನಮ್ಮಲ್ಲಿ 22 ಜನ ಬರೆದಿದ್ದಾರೆ ಶಾಸ್ತ್ರಗಳನ್ನು. ಅದರಲ್ಲಿ ಯಾರ ಶಾಸ್ತ್ರದಿಂದಾಗಿ ಪುಣ್ಯ ಪಾಪಗಳನ್ನು ತೀರ್ಮಾನ ಮಾಡುವುದು? ಬೌದ್ಧರಂದ್ರು. ನನ್ನ ಗುರು ಹೇಳಿದ್ದಾನೆ, ಹೀಗೆ ಮಾಡಿದ್ರೆ ಪುಣ್ಯ, ಹೀಗೆ ಮಾಡಿದ್ರೆ ಪಾಪ ಅಂತ ನನ್ನ ಗುರು ಹೇಳಿದ್ದಾನೆ ಅಂತ ಬುದ್ಧ ಅಂದ. ಜೈನ ಅಂದ,
ನನ್ನ ಗುರು ಹೇಳಿದ್ದಾನೆ, ಹೀಗೆ ಮಾಡಿದ್ರೆ ಪುಣ್ಯ, ಹೀಗೆ ಮಾಡಿದ್ರೆ ಪಾಪ ಅಂತ ಅವ ಹೇಳಿದ. ಮತ್ತೊಬ್ಬ ಹೇಳಿದ, ಚಾರ್ವಾಕ ಹೇಳಿದ, ನನಗೆ ಪುಣ್ಯ ಪಾಪನೇ ಇಲ್ಲ ಅಂದ. ಈಗ ಒಬ್ರು ಹೇಳಿದ್ದಂತೆ ಮತ್ತೊಬ್ರು ಹೇಳಿದ್ದು ಉಂಟ. ನಿಮ್ಗೆ ಉದಾಹರಣೆ ನಾವೀಗ ಲೋಕದಲ್ಲಿ ಕಾಣ್ತಾ ಇದ್ದೇವಲ್ಲ, ತುಂಬಾ ಕಾಣ್ತಾ ಇದ್ದೇವಲ್ಲ. ಒಬ್ರಂದ್ರು ಏನು, ಸೂರ್ಯಾಸ್ತ ಆದ್ಮೇಲೆ ಊಟ ಮಾಡಬೇಡ ಅಂದ್ರು. ಸೂರ್ಯಾಸ್ತ ಆದ್ಮೇಲೆ ಏನು ತಿನ್ಬೇಡ ಅಂತ ಒಬ್ರಂದ್ರು. ಮತ್ತೊಬ್ರು ಏನಂದ್ರು ಗೊತ್ತಾ, ಒಬ್ರು ಶಾಸ್ತ್ರಕಾರರು ಹೀಗೆ ಹೇಳಿದ್ರಲ್ಲ, ಸೂರ್ಯಾಸ್ತ ಆದ್ಮೇಲೆ ಏನೂ ತಿನ್ಬೇಡ ಅಂತ ಒಬ್ರು ಶಾಸ್ತ್ರಕಾರರು ಬರೆದ್ರಲ್ಲ ತನ್ನ ಗ್ರಂಥದಲ್ಲಿ. ಮತ್ತೊಬ್ರು ಏನಂದ್ರು ಗೊತ್ತಾ, ಸೂರ್ಯ ಮುಳುಗಿದ ಮೇಲೇನೆ ತಿನ್ಲಿಕ್ಕೆ ಶುರು ಮಾಡು ಅಂತಂದ್ರು. ಏನ್ ಮಾಡ್ತೀರಾ? ಅವನನ್ನು ನಂಬುತ್ತೀರಾ, ಇವನನ್ನು ನಂಬುತ್ತೀರಾ? ಇವನ ಹತ್ರ ಕೇಳಿದ್ರಂತಾನೆ ನನ್ನದೇ ಸರಿ ಅಂತಾನೆ, ಅವನ ಹತ್ರ ಕೇಳಿದ್ರಂತಾನೆ ನನ್ನದೇ ಸರಿ ಅಂತಾನೆ. ಏನ್ ಮಾಡಬೇಕು ನಾವೀಗ? ಯಾರ ಮಾತನ್ನು ನಂಬುವುದು ಉಂಟಾ ಲೋಕದಲ್ಲಿ? ಅದು ಒಂದೀಗ ಹಬ್ಬ ಸದ್ಯಕ್ಕೆ ಮುಗಿಯಿತು. ಅವ್ರು ಯಾವಾಗ ತಿನ್ನೋದು? ಸೂರ್ಯಾಸ್ತ ಆದ್ಮೇಲೇನೇ ತಿನ್ನಲಿಕ್ಕೆ ಶುರು ಮಾಡೋದು. ಎಷ್ಟರ ತನಕ? ಮರುದಿವಸ ಸೂರ್ಯೋದಯ ತನಕ. ಸೂರ್ಯೋದಯ ಆಯಿತು, ಅವರಲ್ಲಿ ಉಪವಾಸ ಶುರುವಾಯಿತು. ನಮ್ಮಲ್ಲಿ ಹೇಗೆ ಗೊತ್ತಾ, ಸೂರ್ಯೋದಯ ಆದ್ಮೇಲೇನೇ ತಿನ್ಲಿಕ್ಕೆ ಶುರು ಮಾಡಬೇಕು. ಎಷ್ಟರೊಳಗೆ? ಸೂರ್ಯಾಸ್ತ ಆಗೋದ್ರೊಳಗೆ. ಸೂರ್ಯಾಸ್ತ ಆದ್ಮೇಲೆ ಅದೇ ನಾನು ಆವಾಗ ಹೇಳಿದೆ ಅಲ್ವ, ಒಂದು ವರ್ಗದವರಿದ್ದಾರೆ, ಸೂರ್ಯಾಸ್ತ ಆದ್ಮೇಲೆ ಅವರು ನೀರನ್ನು ತಕೊಳ್ಳೋಲ್ಲ. ಅವರು ಮಾತ್ರ ತಕೊಳ್ಳೋಲ್ಲ ಅಂತಲ್ಲ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೂ ಹೋಗೋಲ್ಲ. ಕೆಲವರಾದ್ರೆ ಹೇಗಿರ್ತಾರೆ ಅಂತಂದ್ರೆ, ನೋಡಿ ನಮ್ಮ ನಿಯಮ ಹೀಗುಂಟು, ನಾವಂತೇನೂ ತಗೊಳ್ಳಲ್ಲ, ನೀವು ಏನು ಬೇಕಾದರೂ ಮಾಡಿಕೊಂಡು ಹೋಗಿ ಅಂತ ನಮಗೆ ಜಾಗ ಎಲ್ಲ ಕೊಡ್ತಾರೆ. ಕೆಲವರು ಹಾಗೆ ಮಾಡುದಾದ್ರೆ ನೀವು 6 ಗಂಟೆ ಒಳಗೆ ಮಾಡಬೇಕು, ಅದರ ನಂತರದಲ್ಲಿ ಆಗೋಲ್ಲ. ಈಗ ನಾವು ಏನು ಮಾಡಬೇಕು ಬಿಡಿ. ಈಗ ಸೂರ್ಯೋದಯದ ಒಳಗೆ ತಿಂದ್ರೆ ಪುಣ್ಯನೋ, ಸೂರ್ಯೋದಯ ಆದ್ಮೇಲೆ ತಿಂದ್ರೆ ಪುಣ್ಯನೋ? ಒಬ್ಬ ಶಾಸ್ತ್ರಿ ಹಾಗಂತಾನೆ, ಮತ್ತೊಬ್ಬ ಶಾಸ್ತ್ರಿ ಹೀಗಂತಾನೆ. ಗೊಂದಲ ಗೊಂದಲ ಗೊಂದಲ. ಅಡ್ಡನಾಮ ಹಾಕಬೇಕೋ ಉದ್ದನಾಮ ಹಾಕಬೇಕೋ? ಒಬ್ರು ಅಡ್ಡನಾಮ ಹಾಕಬೇಕು ಅಂತಂದ್ರು, ಮತ್ತೊಬ್ರು ಉದ್ದನಾಮ ಹಾಕಬೇಕು ಅಂತಂದ್ರು. ಇನ್ನು ಕೆಲವರು ಮತ್ತೊಬ್ಬರಿಗೆ ನಾಮ ಹಾಕೋದು ಉಂಟೇ ಉಂಟಲ್ಲ. ಅಡ್ಡನಾಮ ಹಾಕಿದವರ ಹತ್ರ ಕೇಳಿದವರಂತಾರೆ, ಅಡ್ಡನಾಮ ಹಾಕಿದ್ರೇನೆ ನಿನ್ನ ಸ್ವರ್ಗಕ್ಕೆ ಹೋಗೋದು ಅಂತಾರೆ, ಪುಣ್ಯ ಬರುವುದು ಅದರಿಂದಲೇ ಅಂತಾರೆ. ಉದ್ದನಾಮದವರ ಹತ್ರ ಕೇಳಿ ಅವರಂತಾರೆ, ಅಡ್ಡನಾಮ ಹಾಕಿ ಅಡ್ಡದಾರಿಯೇ ಹಿಡಿಯೋದು, ನಿನ್ನ ಮೇಲೆ ಹೋಗಬೇಕು ಅಂತಾದ್ರೆ ಉದ್ದನಾಮನೇ ಹಾಕಬೇಕು ಅಂತಂದ್ರು. ಇನ್ನು ನಾಮ ವಯ್ಯೋ ಯುವೋ, ಏನಂತೀರಿ? ವಾದಿರಾಜ ಶ್ರೀಪಾದರು ಕೇಳತಕ್ಕಂತ ಪ್ರಶ್ನೆ ಸರಿ ಉಂಟಾ ಅಲ್ವಾ? ಅಲ್ಲ, ನಾವು ಈಗ ನಾಮ ಹಾಕೊಳ್ಳೋದೇ ಇಲ್ಲ ಬಿಡಿ, ಅಡ್ಡಿ ಇಲ್ಲ. ನಾಮ ಹಾಕೊಳ್ಳೋರು ಏನು ಮಾಡಬೇಕು ಅಂತ. ಅವ್ರು ಯಾಕೆ ನಾಮ ಹಾಕೊಳ್ಳೋದಿಲ್ಲ ಅಂತ ಯಾರೋ ಕೇಳಿದ್ರು. ಅವರಿಗೆ ಹಣೆ ಇಲ್ಲ, ಅದರಿಂದ ಹಾಕೊಳ್ಳೋದಿಲ್ಲ ಅಂತಂದೆ. ಹಣೆ ಇಲ್ವೋ ತಲೆ ಇಲ್ವೋ ಏನೋ ಒಂದು ಇಲ್ಲ, ಆದ್ರಿಂದ ಹಾಕೊಳ್ಳೋದಿಲ್ಲ. ಹಾಕೊಳ್ಳೋರಿಗೆ ಏನು ಬಂದು ಇನ್ನು ಮಾಧ್ವರಲ್ಲಿ ಇನ್ನೂ ಬೇಕಾ? ಇನ್ನು ಸುಮ್ಮನೆ ನೀವು ಮಾಧ್ವರನ್ನು ಬಿಟ್ಟಿದ್ದೀರಿ ಅಂತ ಹೇಳೋದು ಯಾಕೆ? ನಮ್ಮ ಅಕ್ಷತೆ ಮೊದಲು ಹಚ್ಚಬೇಕು, ಅಂಗಾರ ಮೊದಲು ಹಚ್ಚಬೇಕು. ಅಕ್ಷದಂಗಾರಕಂದ್ರೆ ಗೊತ್ತಾಯ್ತಾ? ಕೆಲವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಕಾಣುತ್ತೆ. ನಮ್ಮಲ್ಲಿ ಕೆಲವರಿದ್ದಾರೆ, ಕೆಲವು ಮಠ ಉಂಟು ಅಕ್ಷತೆ ಮೊದಲು ಹಚ್ಚುವುದು, ಅಂಗಾರ ಮತ್ತೆ ಹಚ್ಚುವುದು. ಇನ್ನು ಕೆಲವು ಮಠದವರಿದ್ದಾರೆ ಅಂಗಾರ ಮೊದಲು ಹಚ್ಚುವುದು. ಎರಡು ಒಂದೇ ಆಯ್ತಾ? ಹಾಗಾದ್ರೆ ನೀವೇ ಬದಲಿಸಿಕೊಳ್ಳಿ ಆಚೆ ಈಚೆ. ಇನ್ನೂ ಬೇಕಾ? ಅಕ್ಷತೆಗೆ ಅಂಗಾರ ತಾಗಬಾರದು ಅಂತ ಕೆಲವರು, ಅಕ್ಷತೆಗೆ ಅಂಗಾರ ತಾಗಬೇಕು ಅಂತ ಕೆಲವರು, ಅಂಗಾರಕದ ಮಧ್ಯದಲ್ಲೇ ತಂಬೂರಿಯಂತೆ ಅಕ್ಷದಿರಬೇಕು ಅಂತ ಕೆಲವರು, ಕೊಟ್ರೆಗೆ ಕೈಲಿ ಹಾಕಿದಂತೆ ಅಕ್ಷದಂಗಾರಕ್ಕಿರಬೇಕು ಅಂತ ಮತ್ತೆ ಕೆಲವರು. ಕೊಟ್ರೆಗೆ ಕೈಲಿ ಹಾಕುವುದಂದ್ರೆ ಗೊತ್ತಾ? ನನಗೆ ಪೂಜೆ ಕಲಿಸಿದಂಥವರು ಇದ್ದಾರೆ ಪಾಪ, ಈಗ ಅವರಿಗೆ ವಯಸ್ಸಾಗಿದೆ, ಇಲ್ಲೇ ಇದ್ದಾರೆ, ಬಂದಿದ್ದಾರೆ, ಅವರು ಉಪನ್ಯಾಸಕ್ಕೂ ಬರ್ತಾರೆ. ನಾನು ತುಂಬ ಚಿಕ್ಕವ, ಆಶ್ರಮ ಆದದ್ದಷ್ಟೇ, ಒಂದ್ಸಲ ಹೇಳಿದ್ದೆ ಅವರ ಬಗ್ಗೆನೆ. ಪೂಜೆಗೆ ನನಗೆ ಅವರು ಪೂಜೆ ಕಲಿಸುವುದು, ಪೂಜೆ ಕಲಿಸ್ತಾ ಇದ್ದೆ, ಇನ್ನೂ ಚಿಕ್ಕವ ನಾನು. ಜಪ, ನನಗೆ ಸಂತರ್ಪಣ, ದಾನಿಕ, ದೇವರ ಪೂಜೆ ಎಲ್ಲ ಅವರೇ ಕಲಿಸ್ತಿದ್ರು ನಮಗೆ. ಅವಾಗ ಸ್ವಲ್ಪ ನನಗೆ ಎಲ್ಲವೂ ಕೂಡ ದೊಡ್ಡದು ತುಂಬ ತುಂಬ ಬೇಕು ಅಂತ ನನಗೊಂದೇನೋ ಆಸೆ. ತುಳಸಿ ತುಂಬ ಬೇಕು, ಪುಷ್ಪ ತುಂಬ ಬೇಕು, ಆಮೇಲೆ ಕವಳಿಗೆಗಳು ಇದೆಲ್ಲ ತುಂಬ ಬೇಕು, ಶಂಖ ದೊಡ್ಡದು ಬೇಕು. ಒಂದು ಪುಟ್ಟ ಶಂಖ ಇಟ್ಟಿದ್ರು, ನಾನಂದೆ ದೊಡ್ಡ ಶಂಖ ಬೇಕು ಅಂತಂದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ಹೊನ್ನಾವ್ರದ್ದು ತರುವುದಾ ಅಂತ ಕೇಳಿದ್ರು. ನಮ್ಮಲ್ಲಿ ಬ್ರಿಡ್ಜಿಗೆ ಶಂಖ ಅಂತ ಒಂದು ಹೆಸರುಂಟು. ಹೊನ್ನಾವ್ರದ್ದು ತರೋದಾ ಅಂತ ಕೇಳಿದ್ರು. ಹಾಗೆ ಆವಾಗ ಇನ್ನು ಚಿಕ್ಕದಲ್ವೋ, ಅಕ್ಷದಂಗಾರಕ ಹಾಕ್ಲಿಕ್ಕೆ ಸರಿ ಬರೋಲ್ಲ.
ಆದರೂ ಹಾಕಿ ಅಭ್ಯಾಸ ಆಗಬೇಕು ಅಂತ ಅವರು ನಮ್ಮ ಹತ್ರನೇ ಹಾಕಿಸೋದು. ಅಂಗಾರಕ ಹಾಕಿದೆ, ಆಮೇಲೆ ಅಕ್ಷತೆ, ಕನ್ನಡಿ ಎಲ್ಲ ಅವರು ಕೊಡೋಲ್ಲ ಹಾಕೊಳ್ಳಿಕ್ಕೆ, ಅದನ್ನು ನೀನು ಕುಣಿಲಿಕ್ಕೆ ಹೋಗುವುದಲ್ಲ, ಸಾಕು ಇಷ್ಟು ಚಂದ ಅಂತ ಹೇಳಿ ಸ್ವಲ್ಪ ಜೋರು ಮಾಡ್ತಿದ್ರು ನಮಗೆ. ಅಂದ್ರೆ ಮತ್ತೆ ನಾನು ದೊಡ್ಡವರ ಜೋರು ಮಾಡ್ಲಿಕ್ಕೆ ಆಗೋಲ್ಲ ಅಂತ ಆವಾಗಲೆಲ್ಲ ಮುಗಿಸಿದ್ರು, ಜೋರು ಮಾಡಿ ಮುಗಿಸಿದ್ರು. ಆವಾಗ ಅಕ್ಷತೆ ಹಾಕೊಳ್ಳುವಾಗ ಅದೇನಾಗ್ತಿತ್ತು ಗೊತ್ತಾ, ಅಂಗಾರ ಹೀಗಿದ್ರೆ ಯದ್ಯಪಿ ಅಂಗಾರದ ಬುಡದಲ್ಲಿ ಅಕ್ಷತೆ ಬರಬೇಕಲ್ಲ, ಅದು ಈ ಬದಿಯಲ್ಲಿ ಬರ್ತಿತ್ತು. ಆವಾಗ ಒಂದು ಕೊಟ್ರೆಗೆ ಕೈಲಿ ಹಾಕಿದಂತೆ ತೋರ್ತಿತ್ತದು. ಆವಾಗ ಅವರು ಹೇಳ್ತಿದ್ರು, ಇದೇನು ಕೊಟ್ರೆಗೆ ಕೈಲಿ ಹಾಕಿದಂತೆ ಆಯ್ತು ಅಂತ. ಅವ್ರು ಅಂದ್ರೆ ಅವರಿಗೆ ತುಂಬಾ ಅಭಿಮಾನ, ನಮ್ಮ ಮೇಲೆ ಬಹಳ ಅಭಿಮಾನ ಇತ್ತು. ಇದ್ದಾರೆ ಈಗ ತುಂಬಾ ಹಿರಿಯರು ಕೃಷ್ಣ ಮಠದಲ್ಲಿ, ಈಗ ಅವರು ಒಬ್ಬರೇ ಹಿರಿಯರು ಇರುವುದು, ಇದ್ದಾರೆ ಸಭೆಯಲ್ಲೇ ಇದ್ದಾರೆ. ಹಾಗೆ ಇದೆಲ್ಲ ನಮ್ಮಲ್ಲಿ ಗೊಂದಲ ಗೊಂದಲ ಗೊಂದಲ. ಯಾರು ಹೇಳಿದ್ದನ್ನು ಕೇಳಬೇಕು? ಹೆಣ್ಮಕ್ಕಳು ಗೋಪಿ ಚಂದನ ಹಾಕಬೇಕು ಹಾಕಬಾರದು ಅಂತ, ಹಣೆಯಲ್ಲಿ ಊರ್ಧ್ವ ಪುಂಡ್ರ ಹಾಕಬೇಕು ಹಾಕಬಾರದು ಅಂತ ನಾನಂದೆ. ಯಾರು ಈ ಪ್ರಶ್ನೆಯನ್ನು ನನ್ನ ಹತ್ರ ಕೇಳಿದ್ರು, ಅದಕ್ಕೆ ನಾನು ಹಣೆ ಇದ್ರೆ ಹಾಕೊಳ್ಳಿ, ನಿಮ್ಮ ಹಣೆ ಬರಹ ಹಾಕೊಳ್ಳಿ ಅಂತಂದೆ. ಇಲ್ಲ ಹಾಕೊಳ್ಳೋದಿಲ್ಲೋ ನಿಮ್ಮ ಹಣೆ ಬರಹ ಅಂತಂದು. ಎರಡಕ್ಕೂ ಹಣೆ ಬರಹನೆ. ನಮ್ಮ ಹಣೆಯಲ್ಲಿ ಕೆಟ್ಟದ್ದು ಬರ್ದದ್ದಿದ್ರೆ ಅಳಿಸುವುದಕ್ಕೋಸ್ಕರ ಹಾಕಬೇಕು ಅಂತಂದ್ರು ವಾದಿರಾಜರು. ಅವರದ್ದೇ ಶೈಲಿಯಲ್ಲಿ ಮಾತಾಡೋದು ಅಂತಾದ್ರೆ ಏನು, ಹೀಗೆ ಹಾಕೋದು ತಾನೆ, ಊರ್ಧ್ವ ಪುಂಡ್ರ ಹಾಕೋದು ತಾನೆ. ಏನರ್ಥ? ಬ್ರಹ್ಮ ತುಂಬಾ ಬರ್ದಿರ್ತಾನೆ ಅಂತೆ, ಅದರಲ್ಲಿ ಬೇಕಿದ್ದದ್ದು ಬೇಡದ್ದು ಎಲ್ಲ ಇರುತ್ತಂತೆ ನಮ್ಮ ಹಣೆಯಲ್ಲಿ. ಯಾವಾಗ್ಲೂ ಕೂಡ ಉತ್ತರ ಪತ್ರಿಕೆಯಲ್ಲಿ ಬೇಕಿದ್ದದ್ದು ಬೇಡದ್ದು ಎಲ್ಲ ಇದ್ರೆ ಅಧ್ಯಾಪಕ ಏನ್ ಮಾಡ್ತಾನೆ, ಯಾವುದು ಬೇಡದ್ದು ಉಂಟು ಅದಕ್ಕೆಲ್ಲ ಹೊಡೆತಾ 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 ಹಾಕೊಂಡು ಹೋಗೋದಿಲ್ವೋ, ತನ್ನ ಪೆನ್ನಿನಿಂದ ಎಲ್ಲ ಹೊಡಿತಾ ಹೊಡಿತಾ ಹೋಗೋದಿಲ್ವೋ. ಅದೇ ರೀತಿ ಚತುರ್ಮುಖ ಬ್ರಹ್ಮ ಬೇಕದ್ದು ಬೇಡದ್ದು ಎಲ್ಲ ಬರ್ದಿದ್ದಾನಂತೆ. ಒಂದು ಊರ್ಧ್ವ ಪುಂಡ್ರ ಹಾಕಿಬಿಟ್ರೆ ಬೇಡದ್ದನ್ನೆಲ್ಲ ಹೊಡೆದು ಹಾಕಿದ್ದು ಅಂತ ಅರ್ಥ. ಆದ್ರಿಂದ ನಮ್ಮ ಹಣೆ ಬರಹ ಕೆಟ್ಟದ್ದು ಹೊಡೆದು ಹೋಗಬೇಕು ಅಂತಾದ್ರೆ ಚೆನ್ನಾಗಿ ಒಂದು ಊರ್ಧ್ವ ಪುಂಡ್ರ ಹಾಕಬೇಕು. ಮತ್ತೊಮ್ಮೆ ಹೇಳ್ತೇನೆ, ಊರ್ಧ್ವ ಪುಂಡ್ರ ಹಾಕಿದ್ಮೇಲೆ ಮಧ್ಯದಲ್ಲಿ ಛಿದ್ರ ಮಾಡಲೇಬೇಕು. ಛಿದ್ರ ಮಾಡಿ ಆಮೇಲೆ ಕುಂಕುಮ ಇಡಬೇಕು. ಕುಂಕುಮ ಹೇಗಿಡಬೇಕು ಅಂತ ಗೊತ್ತು ತಾನೆ, ಅದು ಉರುಟು ಚಂದ್ರನಂತೆ ಕೆಲವರು ಇಡ್ತಾರೆ, ಅಲ್ಲ, ಮತ್ತೆ ದೀಪದ ಜ್ವಾಲೆಯಂತೆ ಇರಬೇಕು ಆ ಕುಂಕುಮ. ನಮ್ಮಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಅದು ಉರುಟು ಕುಂಕುಮ ಇಡುವುದು ಬಂದಿದೆ. ಅದಕ್ಕೆ ಉರುಟಿದ್ದೇ ಸಿಗುತ್ತೆ ಅಂತೆ ಕುಂಕುಮ, ಬೇಕಾದಾಗ ಇಟ್ಟುಕೊಂಡು ಬೇಡಾದಾಗ ತೆಗೆದಿಡ್ಲಿಕ್ಕೆ ಅದದ್ದೇ ಒಂದು ಸಿಗುತ್ತೆ ಅಂತ. ಅದೆಲ್ಲ ಗ್ರಹಚಾರ. ಮತ್ತೆ ದೀಪದ ಜ್ವಾಲೆ ಅಂತ ಇರಬೇಕು ಅಂತಂದ್ರು. ಏನು ಗೊತ್ತಾ, ಮಧ್ಯದಲ್ಲಿ ಛಿದ್ರ ಮಾಡಿದ್ದೇನು ಗೊತ್ತಾ, ಭಗವಂತ ಕುಣಿಲಿಕ್ಕೆ ಬೇಕಾಗಿರತಕ್ಕಂಥ ರಂಗ ಮಂದಿರದ ನಿರ್ಮಾಣ ಅಂತಂದ್ರು ಶಾಸ್ತ್ರಕಾರರು. ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಗೋಪಿ ಚಂದನಕ್ಕೆ. ಹಾಗಾದ್ರೆ ಅಡ್ಡ ಅಂದ್ರೆ ಏನು? ಅಡ್ಡ ಹಾಕಿದ್ರೆ ಒತ್ತು ಕೊಟ್ಟಂತೆ ಆಯ್ತು. ಹೊಡೆಯುವ ಕ್ರಮ ಹೀಗೆ ಹೀಗೆ ತಾನೆ. ಹಾಗಾದ್ರೆ ನಾನಾ ರೀತಿಯಲ್ಲಿ ಗೊಂದಲ 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 ಅಲ್ವೋ. ಏನ್ ಮಾಡಬೇಕು? ಯಾರ ಮಾತನ್ನು ಕೇಳಬೇಕು? ಒಬ್ಬ ಅಂದ, ನನ್ನ ಗುರು ಸರ್ವಜ್ಞ, ಅವ ಹೇಳಿದಂತೇನೆ ಕೇಳಬೇಕು ಅಂತ ಒಬ್ಬ ಅಂದ. ಅವಾಗ ಬೇರೆಯವರೆಲ್ಲ ಒಟ್ಟು ಸೇರಿದ್ರು, ಅದೇನು ನಿನ್ ಗುರು ಮಾತ್ರ ಒಬ್ಬ ಸರ್ವಜ್ಞನು ಅಂತ ಅಷ್ಟೂ ಜನ ಸೇರಿ ಇವನನ್ನು ಹೊಡಿಲಿಕ್ಕೇನೆ ಬಂದ್ರು. ಯಾವಾಗಲೂ ಕೂಡ ಬಾಯಿ ಇದ್ರೆ ಮಗ ಬದುಕ ಅಂತ ಹೇಳಿ ಆ ಬೇರೆ ಜನ ಎಲ್ಲ ಒಂದೇ ಕೊರಳಿಗೆ ಭಾರೀ ಒದರಿದ್ರಲ್ಲ, ನಿಂದು ತಪ್ಪು ಅಂತಂದ್ರಲ್ಲ, ಒಂದು ಹೋಗಿಯೇ ಬಿಡ್ತು. ಹಾಗಾದ್ರೆ ಯಾರ ಮಾತನ್ನು ನಂಬಬೇಕು? ಒಬ್ಬ ವ್ಯಕ್ತಿ ತಾನು ಪುಣ್ಯ ಪಾಪಗಳ ಬಗ್ಗೆ ಸಮಾಜಕ್ಕೆ ತೀರ್ಮಾನ ಕೊಡ್ತೇನೆ ಅಂತ ಹೊರಟರೆ ಯಾರ ಮಾತನ್ನು ನಂಬಬೇಕೆ? ಒಬ್ಬ ಹೇಳಿದ್ದನ್ನು ಮತ್ತೊಬ್ಬ ನಂಬುವ ಹಂತದಲ್ಲಿ ಇಲ್ಲ. ಅದಕ್ಕೆ ಮತ್ತೊಬ್ಬ ಮೆಲ್ಲ ಬಂದ. ಹಾಗಾದ್ರೆ ನನ್ನ ಗುರು ಬೇಡ, ನಿನ್ ಗುರು ಬೇಡ, ಮತ್ತೆ ಯಾವ ಗುರುಗಳ ತಂಟೆನೂ ಬೇಡ. ದೇವರೇ ಇದು ಪುಣ್ಯ ಇದು ಪಾಪ ಅಂತ ಶಾಸ್ತ್ರದಲ್ಲಿ ಬರೆದ್ರು. ದೇವರೇ ಒಂದು ಶಾಸ್ತ್ರ ಮಾಡಿದ, ದೇವರೇ ಒಂದು ಪುಸ್ತಕ ಬರೆದ. ಆ ಪುಸ್ತಕದಲ್ಲಿ ಹೇಗೆ ಮಾಡು, ಹೀಗೆ ಮಾಡಿದ್ರೆ ಪುಣ್ಯ, ಹೀಗೆ ಮಾಡಿದ್ರೆ ಪಾಪ ಅಂತ ದೇವರೇ ಬರೆದಿಟ್ಟ. ತಂಟೆ ಇಲ್ಲಲ್ಲ, ತಕರಾರಿಲ್ಲಲ್ಲ. ಗುರುಗಳು ಮಾಡಿದ್ದಕ್ಕೆ ಎಲ್ರಿಗೂ ನಮಗೆ ದೇವರು ಒಂದು ಬೇಕು, ಎಲ್ರಿಗೂ ಬೇಕಲ್ಲ, ಆ ದೇವರೇ ಮಾಡಿದ್ದು ಅಂತ ಮಾಡೋಣ. ಅವಾಗ ತಂಟೆ ತಕರಾರಿಲ್ಲ. ಆ ದೇವರು ಹೇಗೆ ಮಾಡಿದ್ದಾನೋ ಹೇಗೆ ಹೇಳಿದ್ದಾನೋ ಅದನ್ನು ಒಪ್ಪೋಣ ಅಂತ ಒಬ್ಬ ಮೆಲ್ಲ ಅಂದ. ಅದಕ್ಕೆ ಮತ್ತೊಬ್ಬ ಅಂದ, ಆ ದೇವರನ್ನು ನಂಬಲಿಕ್ಕೆ ಬರೋಲ್ಲ. ಎಲ್ಲ ಯಾಕೆ ಆ ದೇವರನ್ನು ನಂಬಲಿಕ್ಕೆ ಬರೋಲ್ಲ? ಆ ದೇವರು ಮೋಸ ಮಾಡಿದ್ದಾನೆ. ಹೌದಾ? ದೇವರು ಮೋಸ ಮಾಡ್ತಾನ? ಹೋ ಅಲ್ಲ, ಮಾಡ್ತಾನೆ, ಮಾಡಿದ್ದಾನೆ. ಆದ್ರಿಂದ ಅವನ ಮಾತನ್ನು ನಂಬಲಿಕ್ಕೆ ಬರೋಲ್ಲ. ಎಲ್ಲಿ ಮೋಸ ಮಾಡಿದ್ದಾನೆ? ಯಾರಿಗೆ ಮೋಸ ಮಾಡಿದ್ದಾನೆ? ಬುದ್ಧೋ ನಾಮ ಜಿನಸುತಃ ಕೀಕಟೇಶು ಭವಿಷ್ಯತಿ. ಭಗವಂತ ಬುದ್ಧನಾಗಿ ಅವತಾರ ಮಾಡಿದ್ದಾನೆ ಗೊತ್ತಾ?
ಭಗವಂತನದ್ದು ಬುದ್ಧ ಎನ್ನತಕ್ಕಂಥ ರೂಪ ಗೊತ್ತಾ? ಆ ರೂಪ ಬಂದದ್ದೇ ಮೋಸ ಮಾಡುವುದಕ್ಕೋಸ್ಕರ. ಯದ್ಯಪಿ ಸರ್ವಜ್ಞ, ತುಂಬಾ ತಿಳಿದಿದ್ದಾನೆ. ಯದ್ಯಪಿ ಇಷ್ಟು ಸಾಕಿತ್ತು ನಮಗೆ, ಯಾವ್ದು ಏನು ಮಾಡಿದ್ರೆ ಪುಣ್ಯ, ಏನು ಮಾಡಿದ್ರೆ ಪಾಪ ಎನ್ನುವುದಕ್ಕೆ ಒಳ್ಳೆ ತಿಳುವಳಿಕೆ ಉಳ್ಳವರು ಹೇಳಿದ್ರೆ ಸಾಕಾಗ್ತಲ್ವಾ? ಒಳ್ಳೆ ತಿಳಿದಿದ್ದಾನೆ, ಹೀಗೆ ಮಾಡಿದ್ರೆ ಪುಣ್ಯ, ಹೀಗೆ ಮಾಡಿದ್ರೆ ಪಾಪ ಅಂತ ಒಳ್ಳೆ ಸರ್ವಜ್ಞ, ಚೆನ್ನಾಗಿ ತಿಳಿದಿದ್ದಾನೆ. ಅವ ಮಾಡಿದ್ರಿಂದ ಅವ ಬರ್ದಿಟ್ರೆ ಅದು ತೀರ್ಮಾಪಕ ಅಂತ ಅನ್ನೋಣ ಅಂತಂದ್ರೆ ಇಲ್ಲ. ಸರ್ವಜ್ಞ ಭಗವಂತ ಹೌದು, ಒಪ್ಪುತ್ತೇನೆ. ದೇವರನ್ನು ಸರ್ವಜ್ಞ ಅಂತ ಒಪ್ಪುತ್ತೇನೆ, ಎಲ್ಲ ತಿಳಿದಿದ್ದಾನೆ ಅಂತ ಒಪ್ಪುತ್ತೇನೆ. ಅದೇನ್ ಮಾಡೋಣ? ಪೂರ್ತಿ ನಂಬಲಿಕ್ಕಾಗೋಲ್ಲ. ಅವನು ಮೋಸ ಮಾಡಿದ್ದಾನೆ. ಬುದ್ಧನಾಗಿ ಬಂದು ಆ ಸಮಯದಲ್ಲಿ ಎಷ್ಟೋ ದೈತ್ಯರು ತಾವು ಭೂಲೋಕದಲ್ಲಿ ಹುಟ್ಟಿ ಭಗವಂತನ ಪಾರಮ್ಯ, ದೇವರು ದೊಡ್ಡವ ಅಂತ ಹಾಗೆ ಹೀಗೆ ತಮಗೆ ಜೀರ್ಣಕ್ಕೆ ಬಾರದ್ದನ್ನೂ ಕೂಡ ತಾವು ಉಪಾಸನೆಗೆ ತೊಡಗಿದಾಗ ಭಗವಂತ ಬುದ್ಧನಾಗಿ ಬಂದ, ಅವರಿಗೆ ಉಪದೇಶ ಮಾಡಿದ, ಅವರನ್ನು ದಾರಿ ತಪ್ಪಿಸಿದ. ಅವರಿಗೆ ಮಾಡಿದ ಉಪದೇಶ ಎಲ್ಲ ಅವರಿಗೆ ಮೋಸವೇ ಮಾಡಿದ್ದು, ಅವರಿಗೆ ವಂಚನೆಯೇ ಮಾಡಿದ್ದು. ಹಾಗಾದ್ರೆ ದೇವರನ್ನು ನಂಬಲಿಕ್ಕೆ ಬರುತ್ತಾ? ದೇವರ ಮಾತನ್ನು ಯಾವಾಗಲೂ ಕೂಡ ನಂಬಬೇಕು ಅಂತಾದ್ರೆ ಎಷ್ಟು ಬೇಕು ಗೊತ್ತಾ? ಗುಣ ಎಷ್ಟು ಬೇಕು ಗೊತ್ತಾ? ಬರೇ ತಿಳಿದಾಕ್ಷಣಕ್ಕೆ ನಂಬಲಿಕ್ಕೆ ಬರೋಲ್ಲ. ಅವರು ತಿಳಿದಿದ್ದಾರೆ ಸ್ವಾಮಿ, ಆದ್ರಿಂದ ಅವರ ಮಾತನ್ನು ನಂಬಬೇಕು. ತಿಳಿದಾಕ್ಷಣಕ್ಕೆ, ಒಬ್ಬ ತುಂಬಾ ತಿಳಿದಿದ್ದಾನೆ ಎಂದಾಕ್ಷಣಕ್ಕೆ ಅವನ ಮಾತನ್ನು ನಂಬಲಿಕ್ಕೆ ಬರೋಲ್ಲ. ಮತ್ತೆ ತಿಳುವಳಿಕೆ ಮಾತ್ರ ದೊಡ್ಡದಲ್ಲ, ತಿಳುವಳಿಕೆ ಮಾತ್ರ ಇದ್ರೆ ಸಾಲದು. ಒಬ್ಬನನ್ನು 100ಕ್ಕೆ 100 ನಂಬಬೇಕಾದ್ರೆ ಅವನಲ್ಲಿ ಇರಬೇಕಾಗಿರತಕ್ಕಂಥ ಗುಣಗಳು ಎಷ್ಟು ಬೇಕು ಗೊತ್ತಾ? ಆ ವ್ಯಕ್ತಿಯಲ್ಲಿ 3 ಗುಣಗಳು ಬೇಕು. ಯಾರನ್ನು ಕುರಿತು ಹೇಳ್ತಾನೋ ಅವನಲ್ಲಿ 2 ಗುಣಗಳು ಬೇಕು. ಹೀಗಿದ್ರೆ ಮಾತ್ರ ಆ ವಾತಾವರಣದಲ್ಲಿ ಒಂದು ಮಾತನ್ನು ನಂಬಬಹುದು ಅಂತ. ಏನು ಬೇಕು? ಒಂದು, ಈಗ ನನ್ನ ಮಾತನ್ನು ನೀವು ನಂಬಬೇಕು ಅಂತಾದ್ರೆ ನನ್ನಲ್ಲಿ 3 ಗುಣಗಳು ಬೇಕು, ನಿಮ್ಮಲ್ಲಿ 1-2 ಗುಣಗಳು ಬೇಕು. ಹಾಗೆ 5 ಗುಣಗಳು ಇದ್ರೆ ನಾನು ಹೇಳತಕ್ಕಂಥ ಮಾತನ್ನು ಈ ವಾತಾವರಣದಲ್ಲಿ ನಂಬಬಹುದು. ಏನು ನನ್ನಲ್ಲಿ ಬೇಕಾಗಿರತಕ್ಕಂಥ ಗುಣ? ಏನು ಹೇಳಬೇಕು ಅಂತ ಸಂಕಲ್ಪ ಮಾಡಿದ್ದೇನೋ ಅದರ ತಿಳುವಳಿಕೆ. ಇದನ್ನೇನಂದ್ರು? ವಿವಕ್ಷಿತಾರ್ಥ ತತ್ವಜ್ಞಾನ ಅಂತಂದ್ರು. ಸರ್ವಜ್ಞ ಹೌದು, ಏನು ಹೇಳ್ತೇನೆ ಮೊದಲದರ ಸಿದ್ಧತೆ ಮಾಡಬೇಕು, ಮೊದಲದನ್ನು ಚೆನ್ನಾಗಿ ನಾನು ತಿಳ್ಕೊಂಡಿರಬೇಕು. ಇಲ್ಲಿ ಬಂದೇ ಸಿದ್ಧತೆ ಮಾಡುವುದಲ್ಲ, ಅಥವಾ ಹುಡುಗರು ಪ್ರಶ್ನೆ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳುವುದಲ್ಲ. ಇವತ್ತೊಂದು ಪಾಠ ಅಲ್ವೋ, ಇಂತಹ ಪಾಠ ಮಾಡಬೇಕು ಅಂತ ಇರುತ್ತಲ್ಲ, ಪಾಠ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ನೋಡಿಕೊಂಡು ಸಿದ್ಧ ಮಾಡಿಕೊಂಡು ತಾನು ತರಗತಿಗೆ ಪ್ರವೇಶ. ಇದನ್ನೇನಂದ್ರು? ವಿವಕ್ಷಿತಾರ್ಥ ತತ್ವಜ್ಞಾನ. ಇವತ್ತು ಏನು ಹೇಳಬೇಕು ಅಂತ ಸಂಕಲ್ಪ ಮಾಡಿದ್ದಾನೋ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ. ಹಾಗಾದ್ರೆ ಆ ವಿಷಯದಲ್ಲಿ ಅವ ಸರ್ವಜ್ಞನಾಗಿರ್ಬೇಕು ತಾನು. ಆಯ್ತಾ? ಅಷ್ಟೇ ಸಾಕ? ಎಲ್ಲ ತಿಳ್ಕೊಂಡಿದ್ದಾನೆ, ಹೌದು. ತಿಳ್ಕೊಂಡ ಅಕ್ಷರ ತಿಳ್ಕೊಂಡಿದ್ದನ್ನು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ನಂಬುವುದ ಅವನ ಮಾತನ್ನು? ಹಿರಿಯರಂದ್ರು ಅವ್ರು ತುಂಬಾ ತಿಳ್ಕೊಂಡಿರಬಹುದು, ಏನು ಹೇಳ್ತಾನೆ ಅದರ ಬಗ್ಗೆ ಒಳ್ಳೆ ತಿಳುವಳಿಕೆ ಅವನಿಗೆ ಇದ್ದಿರಬಹುದು, ಆದ್ರೆ ಅವ ಹೇಳಿದ್ದನ್ನು ಮಾತ್ರ ನಂಬಲಿಕ್ಕೆ ಬರೋಲ್ಲ ಅಂದ್ರು. ಮತ್ತೆ ಇನ್ನೊಂದು, ಹಾಗಾದ್ರೆ ಏನು ಗುಣ ಬೇಕು? ವಿವಕ್ಷ. ತಿಳ್ಕೊಂಡದ್ದು ದೊಡ್ಡದಲ್ಲ, ತಿಳ್ಕೊಳ್ಳುವುದು ದೊಡ್ಡದಲ್ಲ, ತಿಳ್ಕೊಂಡದ್ದನ್ನು ಹೇಳಲಿಕ್ಕೆ ಬೇಕಾಗಿರತಕ್ಕಂಥ ಮೂಡು. ಹೇಳಬೇಕು ಅಂತ ತೋರಬೇಕು. ಯಾವಾಗ ತೋರುತ್ತೆ, ಯಾವಾಗ ತೋರಲ್ಲ, ಅದು ಅಧ್ಯಾಪಕರಿಗೆ ಅದರ ಕಾಟ ಚೆನ್ನಾಗಿ ಗೊತ್ತಿರುತ್ತೆ. ಯಾವಾಗ ಹೇಳಬೇಕು ಅಂತ ತೋರುತ್ತೆ, ಯಾವಾಗ ತೋರುವುದಿಲ್ಲ ಅಂತೇಳಿ. ಒಂದು ತರಗತಿಯಲ್ಲಿ ಎದುರಿಗೆ ಕೂತಿರತಕ್ಕಂಥ ಮಕ್ಕಳು ಎಲ್ಲ ಕಳಿಕೆ ತೂಕಡಿಕೆ ಬೇಸರಿಕೆಯಲ್ಲೇ ಕೂತಿದ್ರೆ, ಮಾತಾಡ್ತಾ ಕೂತಿದ್ರೆ ಆ ಮಕ್ಕಳು, ಆವಾಗ ಅಧ್ಯಾಪಕನಿಗೆ ಅದು 3 ಕೀ ಮಕ್ಕಳಲ್ಲಿ 4ನೇ ಕೀ ಅಧ್ಯಾಪಕನಿಗೆ. ಏನದು? 3 ಕೀ ಆಯ್ತಲ್ಲ, ತೂಕಡಿಕೆ, ಬೇಸರಿಕೆ, ಆಕಳಿಕೆ, 3 ಕೀ ಅಲ್ಲಿ, 4ನೇ ಕೀ ಇಲ್ಲಿ, ಏನು? ವಾಕರಿಕೆ. ಅಂತ ಮಕ್ಕಳನ್ನು ನೋಡಿದಾಗ ಯಾರಿಗಾದ್ರೂ ವಾಕರಿಕೆ ಬರುವುದು ಸಹಜ. ಅವಾಗ ಏನಾಗುತ್ತೆ? ಅಧ್ಯಾಪಕನಿಗೆ ತೋರುವುದಿಲ್ಲ, ಹೇಳಬೇಕು ಅಂತ ತೋರೋಲ್ಲ. ಏನಂತೇವೆ? ಮೂಡಿಲ್ಲ ಅಂತೇವೆ ನಾವು, ಅಲ್ವಾ? ಅದರಿಂದ ಮೊದಲೇ ಪ್ರತಿ ದಿವಸ ಒದರ್ತಾ ಇರ್ತಾರೆ. ಏನಂತ? ನೀವು ಯಾರ ಜೊತೆ ಗುಟ್ಟು ಮಾತಾಡ್ತೀರೋ ಅವರನ್ನು ಸ್ತಬ್ಧವಾಗಿಟ್ಟುಕೊಳ್ಳಿ ಅಂತ. ಸಂಚಾರಿ ಮಿತ್ರ ಇರ್ತಾನಲ್ಲ ನಮ್ಮ ಜೊತೆಗೆ, ಸಂಚಾರಿ ಮಿತ್ರ ಅಂದ್ರೆ ಗೊತ್ತಲ್ಲ ಯಾರು ಅಂತ, ಅವನನ್ನು ಸ್ತಬ್ಧವಾಗಿ ಅವನು ಗುಟ್ಟು ಮಾತಾಡುವಂತೇನೆ ಇಟ್ಟುಕೊಳ್ಳಿ. ಅಂದ್ರೆ ಪೂರ್ತಿ ಬಂದ್ ಮಾಡಿ ಅಂತವರೇನು ಹೇಳೋಲ್ಲ, ಯಾಕೆ ಏನು ಬಂದು ಅಂತ ಮತ್ತೆ ಗೊತ್ತಾಗಬೇಕಲ್ಲ. ಆದ್ರಿಂದ ಅವನು ಗುಟ್ಟಾಗಿಯೇ ಮಾತಾಡುವಂತೆ ಇಟ್ಟುಕೊಳ್ಳಿ ಅಂತ. ಹಾಗಾದ್ರೆ ಏನದು ಅಂತದ್ದೆಲ್ಲ ಇತ್ತು ಅಂತಂದ್ರೆ ಅವಾಗ ವಿವಕ್ಷ, ವಕ್ತುಂ ಇಚ್ಛಾ, ಹೇಳಬೇಕು ಅಂತ ತೋರವಲ್ಲ. ಹಾಗಾದ್ರೆ ತಿಳ್ಕೊಳ್ಳುವುದು ದೊಡ್ಡದಲ್ಲ, ತಿಳ್ಕೊಂಡದ್ದನ್ನು ಹೇಳಬೇಕು ಎನ್ನತಕ್ಕಂಥ ಒಂದು ಅಪೇಕ್ಷೆ ಬೇಕು. ಯಾರಿಗೆ? ಹೇಳುವವನಿಗೆ. ವಿವಕ್ಷಿತಾರ್ಥ ತತ್ವಜ್ಞಾನ, ವಿವಕ್ಷ. ಆಯ್ತಾ? 2 ಆಯ್ತಾ? 3ನೇದ್ದು ಹೇಳುವವನಲ್ಲಿ ಇರಬೇಕಾಗಿರತಕ್ಕಂಥ ಗುಣ ಏನು? ಕರ್ಣಪಾಠವ. ಕರ್ಣಪಾಠವ ಅಂತಂದ್ರೆ ಇಂದ್ರಿಯಗಳು ಚೆನ್ನಾಗಿರ್ಬೇಕು.
ಬಾಯಿ ಚೆನ್ನಾಗಿರ್ಬೇಕು, ನಾಲಿಗೆ ಚೆನ್ನಾಗಿ ಉರುಳಬೇಕು, ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲಿ ಏನು ಅಂತ ಇದಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯ ಪ್ರಾಣ ಚೆನ್ನಾಗಿರಬೇಕು. ನಮ್ಮಲ್ಲಿ ಅಲ್ಪ ಪ್ರಾಣದಲ್ಲಿ ಮಹಾಪ್ರಾಣದಲ್ಲಿ ಇಲ್ವೇ ಇಲ್ಲ. ಅವನಲ್ಲಿ ಮಹಾಪ್ರಾಣ ಅನ್ನತಕ್ಕಂಥದ್ದು ಅಕ್ಷರನೇ ಇಲ್ಲ ಕೆಲವರಲ್ಲಿ. ಅದಕ್ಕಂದ್ರೂ ಹಾಗಾಗಬಾರ್ದು. ಏನಾಗುತ್ತೆ ಇದರಿಂದ? ಕೇಳುಗನಿಗೆ ಅರ್ಥ ಏನೇನೋ ಆಗತಕ್ಕಂಥ ಪ್ರಸಂಗ ಬರುತ್ತೆ. ಅದಕ್ಕಂದ್ರು ಕರ್ಣಪಾಠವ ಅಂತಂದ್ರು. ಕರ್ಣಪಾಠವ ಅಂತಂದ್ರೆ ಇಂದ್ರಿಯಗಳ ಸೌಷ್ಠವ. ಇಂದ್ರಿಯಗಳು ಚೆನ್ನಾಗಿರ್ಬೇಕು, ಕಿವಿ ಚೆನ್ನಾಗಿರ್ಬೇಕು, ಬಾಯಿ ಚೆನ್ನಾಗಿರ್ಬೇಕು, ಕಣ್ಣು ಚೆನ್ನಾಗಿಲ್ಲದಿದ್ರೂ ಅಡ್ಡಿ ಇಲ್ಲ, ಚೆನ್ನಾಗಿದ್ರೆ ಒಮ್ಮೆ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಎದುರಿಗೆ ಅದೇ ನಾನು ಆಗ ಹೇಳಿದಂತೆ 3 ಕೀಗಳು ಎದುರಿಗೆ ಕೂತು ಬಿಟ್ರೆ ಕಣ್ಣು ಚೆನ್ನಾಗಿದ್ರೆ ಅದೇ ಕಾಣುತ್ತೆ. ಇದು ಕಣ್ಣು ಕಾಣಿಸದಿದ್ದು ಬಿಟ್ರೆ ಪಾಠ ನಡೆಯುತ್ತೆ. ವಿವಕ್ಷಿತಾರ್ಥ ತತ್ವಜ್ಞಾನ, ವಿವಕ್ಷ, ಕರ್ಣ, ಪಾಠವ, ಇದು 3 ವಕ್ತೃವಿನಲ್ಲಿ ಇರಬೇಕಾಗಿರತಕ್ಕಂಥ ಗುಣಗಳಲ್ವೋ? ಆಯ್ತಾ? ಆವಾಗ ತೀರ್ಮಾನ ಮಾಡಿರ್ಬೋದು, ಎಲ್ಲ ಸಂಬಂಧವೋ, ಹೇಳುವವರಿಗೆ ಸಂಬಂಧ. ಆದ್ರಿಂದ ನಮ್ಮಲ್ಲಿ ಒಂದು ಮಾತು ಬಂತು, ಏನು ಅಂತ? ಸ್ವಾಮಿ ನೀವು ಹೇಳಿಕೊಂಡು ಹೋಗಿ ಅಂತ. ಇನ್ನು ಕೆಲವರಿದ್ದಾರೆ, ಸ್ವಾಮಿ ಏನಾದ್ರೂ ಹೇಳಿ ಅಂತ. ಎಲ್ಲ ಇದೆಂತದ್ದು ಏನಾದ್ರೂ ಹೇಳಿ ಅಂತಂದ್ರೆ? ಆದ್ರೆ ಇದೇ ಕೇಳಬೇಕು ಅಂತ ಅಪೇಕ್ಷೆ ಇಲ್ವಾ? ಹಾಗಾದ್ರೆ ಏನಾದ್ರೂ ಹೇಳಿ ಅಂತಂದ್ರೆ ಅದಕ್ಕಂದ್ರೆ ಹಾಗಾದ್ರೆ ಕೇಳುಗರಲ್ಲಿ ಬೇಕು. ಕೇಳುಗರಲ್ಲಿ 2 ಗುಣಗಳು ಬೇಕು. ಏನದು ಕೇಳುಗರಲ್ಲಿ ಇರಬೇಕಾಗಿರತಕ್ಕಂಥ 2 ಗುಣ? ಒಂದು, ವಕ್ತೃವಿನ ಪ್ರೇಮಕ್ಕೆ ಶ್ರೋತೃಗಳು ಆಸ್ಪದರಾಗಿರ್ಬೇಕು. ವಕ್ತೃ ಪ್ರೇಮ